ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ವೇದಿಕೆ ಮ್ಯಾಗ ಏನು ಭಾಷಣ ಮಾಡಕ್ಕೆ ಬಂದ್ರಿ ಅವ್ರಿಗೂ ಕೂಡ 4 ಮಿನಿಟ್ 5 ಮಿನಿಟ್ ಅವ್ರಿಗೂ ಅವಕಾಶ ಸಿಗಾಕತ್ತೈತಿ. ಆದರೆ ಅವ್ರಿಗೆ ಒಂದು ಹೆಬ್ಬಟ್ಟಿಂದ ತೊಂದರೆ ಐತೆ, ನಾನು ನೋಡಿದೆ. ಆದರೆ ಅವರು ಬಹಳಷ್ಟು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬಿಟ್ಟು ಡೆಲ್ಲಿಲಿಂದ ಬಂದಾರೆ. ಅದೇ ರೀತಿಯಾಗಿ ನಮ್ಮ ಪೂಜಾರಿ ಅವರು ಸುಧಾ ಬೆಂಗಳೂರಿನಿಂದ ಅವರು ಕೂಡ ಫ್ಲೈಟಿಗೆ ಬಂದಿದ್ದಾರೆ. ಅವ್ರು ಬಂದಿದ್ದು ನಮ್ಮ ಮೇಲೆ ಅಭಿಮಾನವಿಟ್ಟು ಮತ್ತು ದೇಶದ ಮೇಲೆ ಅಭಿಮಾನವಿಟ್ಟು. ಈಗ ನಮ್ಮ ನಗರಸಭೆ ಅಧ್ಯಕ್ಷರ ಪ್ರಥಮ ಅವರು ಬಂದಿದ್ದಾರೆ. ಅವ್ರಿಗೆ ದಯವಿಟ್ಟು ಒಂದು ಚೇರ್ ವ್ಯವಸ್ಥೆ ಮಾಡಿ ಪ್ಲೀಸ್. ಸವಿತಾ ಲಿಂಗಣ್ಣ ಮೇಡಮ್ ಅವ್ರಿಗೆ ಒಂದು ತೋರಿ ಪಟ್ನ ಕೊಡ್ರಿ. ಅವ್ರಿಗೂ ಕೂಡ ಸ್ವಾಗತ. ಈಗ ಗದ್ದಿಗೌಡರು ಇತ್ತು, ಈಗ ಅದಕ್ಕೆ ಅವ್ರ ಮೇಲೆ ಆರೋಗ್ಯದ ಕಳಕಳಿ ಇಟ್ಕೊಂಡು ನಾವು ಅವರು 10 ನಿಮಿಷ ತಂದಿದ್ರು. ಆದರೆ 2 ತಾಸು 9 ಗಂಟೆಗೆ ಬಂದು ಕೂತಾರ. ಬದಲು ಅವರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲೇ ಯಾರ್ಯಾರು ಬಂದಾರ ರಾಜಕೀಯ ಭವಿಷ್ಯ ಫುಲ್ಲ ಚೇಂಜ್ ಆಗೈತಿ. ಪೂಜಾರಿ ಸರ್ ಅವರು MLC ಆಗಿದ್ದಿಲ್ಲ, MLC ಆದರು. ಉಮಾಶ್ರೀ ಅವರು MLC ಆಗಿದ್ದಿಲ್ಲ, MLC ಆದರು. ನಾರಾಯಣ ಸಾಹೇಬ್ ಹಾಂಡಿಗೆಯವರು MLCನೂ ಆದರು, ರಾಜ್ಯಸಭಾ ಸದಸ್ಯರು ಆದರು. ಈಗ ನಾ ಗದ್ದಿಗೌಡ್ರಿಗೆ ಯಾಕೆ ಕಳಿಸಿನಪ್ಪ ಅಂತಂದ್ರೆ ನಂದೊಂದು ಸಣ್ಣ ಸ್ವಾರ್ಥ ಇತ್ತು. ಅವರು 5 ಸಲ ಆಯ್ಕೆಯಾಗಿ ಹೋಗಿದ್ದಾರೆ. ಆದ್ದರಿಂದ ಅವ್ರ ಧ್ವಜಾರೋಹಣ ಕಾರ್ಯಕ್ರಮ ಬಂದಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಕೇಂದ್ರ ಸಚಿವರಾಗಬೇಕನ್ನೋದೇ ನಮ್ಮದೊಂದು ಆಸೆ. ಅವರಿಗೆ ಭಾಳ ತರ ಕಾಯಂಗಿಲ್ಲ. ಈ ಭಾರತದ ಸಂವಿಧಾನ ಬರೆದಿರುವಂತಕ್ಕಂಥ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಹೂಮಾಲೆನ ಅರ್ಪಣೆ ಮಾಡೋ ಮುಖಾಂತರ ಅವರಿಗೆ ಒಂದು ಬೆಳ್ಕೊಳ್ಬೇಕಂತಂದು ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ನೀವು ಮಾಡ್ತೀರಾ? ನೀವು ಅವ್ರು ಮಾಡಿದ್ರೆ ಅವ್ರು ಮಾಡ್ರಿ. ಅಶೋಕ್ ನಗರಿ ಅವರಿಗೆ ನಮ್ಮ ಸಂಸದರು ಅನ್ನೋದಕ್ಕಿಂತ ಭಾವಿ ಮುಂದಿನ ಮಂತ್ರಿಗಳ ಕಡೆಯಿಂದ ಅವ್ರಿಗೆ ಧ್ವಜಾರೋಹಣ ಮಾಡಿದ್ದೇವೆ. ಈಗ ಗದ್ದಿಗೌಡರವ್ರಿಗೆ ಆನಂದ್ ಭಾಂಡಿಗೆ ಅವರು ದಯವಿಟ್ಟು ಒಂದು ನಿಮಿಷ ಅದಕ್ಕೆ ದಯವಿಟ್ಟು 5 ಬಾರಿ ಸಂಸದರಾಗಿರುವಂಥ ಜನಪ್ರಿಯ 9 ಗಂಟೆಗೆ ಬಂದಿರುವಂತಕ್ಕಂಥ ಸಂಸದರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇವತ್ತು 2 ಅಜಾತಶತ್ರುಗಳು ಬಂದಿದ್ದಾರೆ. ಸನ್ಮಾನ್ಯ ಶ್ರೀ PC ಗದ್ದಿಗೌಡರು ಸರ್ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಮಾಲಾರ್ಪಣೆಯೊಂದಿಗೆ ಗೌರವಿಸ್ತಾ ಇದ್ದಾರೆ. ಜೊತೆಗೆ ತಮ್ಮ ಚಪ್ಪಾಳೆ ಕೂಡ ಇರಲಿ. ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮೊಟ್ಟಿಗೆ ಕೊಟ್ಟು ಮಕ್ಕಳ ನೃತ್ಯವನ್ನು ನೋಡಿ ಬಹಳ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಿಯೂ ಧನ್ಯವಾದಗಳು. ಪಾಪ ಮುಂದಿನ ಸಾರಿ ಮಾತ್ರ ದಯವಿಟ್ಟು ಇಲ್ಲಿ ಬರಬೇಕಾದ್ರೆ ಕೇಂದ್ರ ಸಚಿವರಾಗಿ ಬರಬೇಕನ್ನೋದೇ ನಮ್ಮದೊಂದು ಆಸೆ. ಗೌರವಿಸೋಕೆ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಿಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾಂದಕರಾಲೆ ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ ಅಬಲಾಕಿನು ಮಾಯತೋ ಬಲೆ ಬಹುಬಲಧಾರಿಣಿ ನಮಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತುಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯ ತುಮಿ ಮಾ ಭಕ್ತಿ ತುಮಾರೈ ಪ್ರತಿಮಾಂಗಡೆ ಮಂದಿರೆ ಮಂದಿರೆ ವಂದೇ ಮಾತರಂ ತುಹಿ ದುರ್ಗಾ ದಶ ಪ್ರಹರಣದಾಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣಿ. ಹುಟ್ಟಿರೋದು ಪುಣ್ಯ ಅಂತ ಹೇಳ್ತಾಳೆ ಆ ತಾಯಿ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾಗುತ್ತೆ ಬಿಡಿ ಸರ್. ಮಧ್ಯರಾತ್ರಿ 12 ಗಂಟೆಗೆ ಒಬ್ಬರು ಮಹಿಳೆ ಧ್ವಜವಂದನೆ ನಂತರ ಪೂಜ್ಯರ ಮಾತುಗಳನ್ನು ನಾವೆಲ್ಲರೂ ಆಲಿಸೋಣ ಬಂಧುಗಳೇ. ಇದು 12 ಗಂಟೆಗೆ ಧ್ವಜವಂದನೆ ಆಗುತ್ತೆ. ಸಮಯ ನಾವು ಸರ್ ಕೌಂಟ್ ಕೊಡೋಣ. ಬಹಳ ವಿಜೃಂಭಣೆಯಿಂದ ಬಹಳ ಹೆಮ್ಮೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಸ್ವತಂತ್ರ ದಿನಾಚರಣೆಯ ಸರಿಯಾಗಿ 12 ಗಂಟೆಗೆ ನಾವೆಲ್ಲರೂ ಕೇವಲ ಇನ್ನೂ 2 ನಿಮಿಷಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಈ ಕ್ಷಣ ಉರುಳನ್ನ ಒಡ್ಡಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂತ ವೀರ ಸಾವರ್ಕರ್ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಭಗತ್ ಸಿಂಗ್ ಮತ್ತು ರಾಜ್ಗುರು ಸುಖದೇವ್ ಅವರು ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ತಾಯಿ ಜೈಲಿಗೆ ಬಿಟ್ಟಿಗೆ ಹೋದಾಗ ತಾಯಿ ಹೇಳ್ತಾಳೆ, ನಿನ್ನ ಕೊನೆ ಉಸಿರು
ಇಷ್ಟೊಂದು ರಾತ್ರಿಯಲ್ಲಿ ಕೂಡ ನಮ್ಮೆಲ್ಲ ನವನಗರದ ಜನತೆ ಹಾಗೂ ಬಾಗಲಕೋಟೆಯ ಸುತ್ತಮುತ್ತಲಿನ ಎಲ್ಲ ದೇಶಾಭಿಮಾನಿಗಳು ಆಗಮಿಸಿ ತಾಯಿ ಭಾರತ ಮಾತೆಗೆ ನಾವೆಲ್ಲ ಗೌರವಿಸಲಿಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಪ್ರತಿ ವರ್ಷ ಇದೇ ಸಮಯಕ್ಕೆ ಸರಿಯಾಗಿ 12 ಗಂಟೆಗೆ ಧ್ವಜವಂದನ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ನಾಡಿನ ಹುಜ್ಜರು ಹಾಗೂ ಹೆಸರಾಂತ ಕಲಾವಿದರು, ಚಲನಚಿತ್ರ ನಟರು, ರಾಜಕೀಯ ಧುರೀಣರು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೀತಾ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನಮ್ಮ ಘನಶ್ಯಾಮ್ ಬಾಂಡಿಗೆ ಅವರು. ಇನ್ನೊಬ್ಬರ ಸಂತೋಷವನ್ನ ನೋಡಿ ತಾವು ಸಂತೋಷ ಪಡುವಂತ ಮನಸ್ಥಿತಿ ನಮ್ಮ ಘನಶ್ಯಾಮ್ ಬಾಂಡಿಗೆ ಸರ್ ಅವರು. ಪ್ರಾಣಿಗಳಂದ್ರೆ ಬಹಳ ಪ್ರಿಯರು, ಅಷ್ಟು ಪ್ರೀತಿಯಿಂದ ಪ್ರಾಣಿಗಳನ್ನ ಸಾಕ್ತಾರೆ. ಶ್ವಾನಗಳು ಅವ್ರ ಹತ್ರ ಬಂದ್ರೆ ಸಾಕು, ತಾಯಿ ಮಗು ಯಾವ ತರ ಇರುತ್ತೆ ಅದೇ ತರ ಅವ್ರನ್ನ ಸಂರಕ್ಷಣೆ ಮಾಡ್ತಾರೆ. ಅವು ಬಂದ ತಕ್ಷಣ ಅಳ್ತಾ ಕೇಳ್ತವೆ, ನನಗೆ ಕೊಡು ಅಂತೇಳಿ. ಕಾರ್ಗಿಲ್ ಯುದ್ಧವನ್ನ ಮಾಡ್ತಾರೆ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದವರು 527 ಜನರು ನಮ್ಮಲ್ಲಿ ಆಗ್ಲಿಲ್ವತ್ತ ವೀರ ಯೋಧರು. ಅಂತ ಮಹನೀಯರು ಅವರ ಒಂದು ಪ್ರಾಣ ತ್ಯಾಗದಿಂದ ನಾವು ಇವತ್ತು ಸಂತೋಷವಾಗಿ ಸಂಭ್ರಮದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣನೇ ನಮ್ಮ ವೀರ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು. 2 ಕಾಲಾಪಾನಿ ಶಿಕ್ಷಣ ಅನುಭವಿಸಿದಂತ ವೀರ ಸಾವರ್ಕರ್, ದಾಮೋದರ ಸಾವರ್ಕರ್ ಅವರನ್ನ ನೆನೆಸಿಕೊಳ್ಳಬೇಕು ನಾವೆಲ್ಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಬಾಲಗಂಗಾಧರ ತಿಲಕ್ ಹಾಗೂ ನಮ್ಮ ನಾಡಿನವರೇ ಆಗಿರುವಂತ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎಷ್ಟೊಂದು ಜನರು ನಾವು ಇವತ್ತು ಎಲ್ಲ ಸಾಕ್ಷಿಯಾಗಿರುವಂತ ತಾಯಿ ಭಾರತ ಮಾತೆಯ ಕೇಸರಿ ಬಿಳಿ ಹಸಿರನ್ನ ರಾಷ್ಟ್ರಧ್ವಜವನ್ನ ನಾವೆಲ್ಲರ ಮೂಲಕ ನಾವೆಲ್ಲರೂ ಆಚರಿಸೋಣ. ಕೇವಲ 1 ನಿಮಿಷ ಇರೋದು. 8, 7, 6, 5, 4, 3, 2, 1. बोलो भारत माता की। पंजाब सिंध गुजरात मराठा द्राविड उत्तर बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय जनगण मंगलदायक जय हे भारत भाग्य विधाता जय हे जय हे जय हे जय 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 बोलो भारत माता की, बोलो भारत माता की ವಂದೇ. ಇನ್ನೂ ತಮ್ಮ ಮಾತು ಕೇಳಬೇಕು ಆಸಕ್ತಿ, ಆದರೆ ಸಮಯದ ಅಭಾವ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋಲುವಂತ ನಮ್ಮ ನಗರೇಶ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸುವ. ಅಶೋಕ್ ನಗರೇಶ್ ಸರ್ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. विचार मंच पर उपस्थित सभी मान्यवर और स्वतंत्रता के 78वें समारोह में उपस्थित आप सभी बागलकोट वासियों को मेरा सादर प्रणाम। मुझे कन्नड़ आता नहीं है, अंग्रेजी मुझे आती है, लेकिन मैं आज अंग्रेजी में बात नहीं करूंगा, क्योंकि जिन अंग्रेजों से झगड़कर लड़कर हमने स्वतंत्रता हासिल की है उनकी भाषा में आज बात करने का कोई मतलब नहीं रहेगा। मुझे हमारे सम्मानीय दोस्त समाजसेवी तथा इंग्लमार्क के सिनेमा निर्माता घनश्याम दादा भांडगे, देखिए कन्नड़ में शायद बड़े भाई को अन्ना कहते हैं, लेकिन मराठी में दादा कहते हैं। तो हमारे बड़े भाई जैसे घनश्याम दादा ने मुझे यहाँ
इस समारोह के लिए विशेष रूप से निमंत्रित किया, इसके लिए मैं उनका शतशः आभारी हूँ और आपको सभी को 78वें गणतंत्रता दिवस की बधाइयाँ देता हूँ। गणतंत्र दिन चिरायु हो। ಧನ್ಯವಾದ. ಸ್ವಾತಂತ್ರ್ಯ ಅಂತಿದ್ದೀವಿ, ಆದರೆ ಒಂದು ಮಧ್ಯರಾತ್ರಿ 12 ಗಂಟೆಗೆ ಗೋಕಾಕ್ಲಿಂದ ಬಂದು ಒಂದು ಕಾರ್ಯಕ್ರಮನ ನಿರೂಪಣೆ ಮಾಡಿ ಒಂದು ಅತ್ಯಂತ ಯಶಸ್ವಿನಲ್ಲಿರ್ತಕ್ಕಂಥ ಮಹಿಳೆಗೆ ನಾವು ಕಾರ್ಯಕ್ರಮ ನಿರೂಪಕರೇ ನಾವು ಬರೀತೀವಿ. ಮೊದಲು ಆ ನಿರೂಪಕರಿಗೆ ಸ್ವಾಮೀಜಿಯವರು ಒಂದು ಮಾಲಾರ್ಪಣೆಯನ್ನು ಮಾಡಬೇಕಂತಂದು ವಿನಂತಿಯನ್ನು ಮಾಡ್ಕೊತೀವಿ. ಯಾವ ದೇಶಕ್ಕೆ ಒಂದು ಮಹಿಳೆ ಮಧ್ಯರಾತ್ರಿಯಲ್ಲಿ ಅಡ್ಡಾಡಿರುವುದು ದೇಶಕ್ಕೆ ಸ್ವಾತಂತ್ರ್ಯ ಅಂತೀವಿ, ಅಂತ ಒಂದು ಮಧ್ಯರಾತ್ರಿಯಲ್ಲಿ ಮಹಿಳೆಯರು ವೇದಿಕೆಯನ್ನು ಅಲಂಕಾರ ಮಾಡ್ತಾರಂದ್ರೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನಿದೆ? ಒಂದು ಸ್ವಾಮೀಜಿಯವರು 12 ಗಂಟೆಗೆ ಒಂದು ವೇದಿಕೆಯನ್ನ ಸಾನ್ನಿಧ್ಯವನ್ನು ವಹಿಸಿ ಪ್ರಸಂಗ ಬಂತಪ್ಪ ಅಂತಂದ್ರೆ ನಾವು ಯೋಗಿಗತೆ ನಾವು ಕೂಡ ತಯಾರಿದ್ದೀವಿ ಅಂತಂದು ನಮ್ಮ 4 ಸ್ವಾಮಿಗಳು ಕೂಡ ತಯಾರಿದ್ದಾರೆ. ನಮ್ಮ ಪ್ರಭು ಸ್ವಾಮಿಗಳು 2ನೇ ಬಾರಿಗೆ ಇತ್ತೀಚೆಗೆ ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿದ್ದಾರೆ. ಅವರು ಕೂಡ ಅತ್ಯಂತ ಅಭಿಮಾನದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ಲಕ್ಷ್ಮಣ್ ನಿರಾಣಿ ಅವರು ಮಾತಾಡ್ಬೇಕಂತ ವಿನಂತಿ. ಎಂತ ಸಂತೋಷದ ಸಂಗತಿ ಅಂದ್ರೆ ನಮ್ಮ ಸ್ವತಂತ್ರ ಸಿಕ್ಕ ಮೊಟ್ಟ ಮೊದಲ ದಿನದಂದು ಅವತ್ತು ಏನು 1947ರಲ್ಲಿ ಏನು ಧ್ವಜಾರೋಹಣೆ ಮಾಡಿದರೋ ಆ ನೆನಪು ಈಗಲಾದ್ರೂ ಭಾರತ ದೇಶದಲ್ಲಿ ಎಲ್ಲಾದ್ರೂ ಉಳಿದೈತಿ ಅಂದ್ರೆ ಅದು ನಮ್ಮ ಬಾಗಲಕೋಟೆಯಲ್ಲಿ ಉಳಿದದ, ಅದು ಗಣೇಶಮ್ಮನ ನೇತೃತ್ವದಲ್ಲಿ ಉಳಿದದ. ಇಂಥ ಇತಿಹಾಸವನ್ನ ನೋಡ್ರಿ. ಅವ್ರು ಇವತ್ತಿನ ದಿನ ಈ ರಾತ್ರಿ ಹೊತ್ತಿನಲ್ಲಿ ಈ ಧ್ವಜಾರೋಹಣೆಯನ್ನು ಮಾಡೋದನ್ನ ಹಮ್ಮಿಕೊಳ್ಳದೆ ಹೋಗಿದ್ರ ನಮಗೆ ಯಾವಾಗ ಸಿಕ್ತು ಅನ್ನೋದು ಮುಂದೊಂದು 10 ವರ್ಷಗಳ ನಂತರದಲ್ಲಿ ಬರೋ ಮಕ್ಕಳಿಗೆ ಬರೀ ಪುಸ್ತಕವನ್ನು ಬಿಟ್ರೆ ನೋಡಕ್ ಸಿಗ್ತಿರ್ಲಿಲ್ಲ. ಅಂತದನ್ನ ನೋಡೋದಕ್ಕೂ ಅದರಲ್ಲಿ ಭಾಗಿಯಾಗೋದಕ್ಕೂ ಅನಂತ ಭಾಗ್ಯವನ್ನು ಕೊಟ್ಟಿರುವಂತ ಗಣೇಶಮ್ಮನವರ ಘನತೆ ಕೀರ್ತಿಯು ಇಡೀ ದೇಶಾದ್ಯಂತನೂ ಹರಡಿದ. ಅವ್ರು ಎಂತ ತಾಯಿ ಹೃದಯದ ವ್ಯಕ್ತಿಗಳದಾರ ಅಂದ್ರ ಎಷ್ಟೋ ಕಲಾವಿದರನ್ನ ತಂದ ಎಲ್ಲರಿಗೂ ಪರಿಚಯ ಮಾಡೋದರೊಂದಿಗೆ ಸಣ್ಣ ಸಣ್ಣ ಮಕ್ಕಳ ಆಗಲೇ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಷ್ಟು ಆ ಉತ್ಸಾಹ ದೇಶಾಭಿಮಾನವನ್ನ ತುಂಬುತ್ತಾ ಇದ್ರಲ್ಲ, ಅದಕ್ಕೆ ಹೇಳೋದು ಒಬ್ಬ ಗಣೇಶಮ್ಮನಂತ ಒಬ್ಬರು ವ್ಯಕ್ತಿಗಳಿದ್ರು ಅಂದ್ರ ನಮ್ಮ ದೇಶದಲ್ಲಿ ಎಲ್ಲರೂ ಹೇಳ್ತಿರ್ತಾರ. ಏನಂತಿರ್ತಾರ ಅಂದ್ರೆ ಈಗ ಸಂಸ್ಕಾರ ಕಡಿಮೆಗದ, ದೇಶಾಭಿಮಾನ ಕಡಿಮೆಗದ, ಏನೇನೋ ವಿಚಾರಗಳು ಹೇಳ್ತಿರುವಾಗ ಅನ್ಸತ್ತ ಅದು ಯಾವುದೂ ಕಡಿಮೆ ಆಗಿಲ್ಲ. ಗಣೇಶಮ್ಮನಂತವ್ರು ಇದ್ರು ಅಂದ್ರ ಇನ್ನೂ ಸಾವಿರಾರು ತಲೆಮಾರುಗಳಿಗೂ ನಮ್ಮ ದೇಶಾಭಿಮಾನನೂ ಉಳಿತದ, ನಮ್ಮ ಭಾರತದ ಭವ್ಯತೆನೂ ಉಳಿತದ ಅನ್ನೋದನ್ನ ಇಲ್ಲಿ ನಾವು ಹೆಮ್ಮೆಲೆ ಹೇಳ್ಬೇಕಾಗ್ಯದ. ನೋಡ್ರಿ, ಇಲ್ಲೆಲ್ಲರೂ ಎದಕ್ ಕೂಡಿದೀವಿ ಅಂದ್ರೆ ಎಲ್ರೂ ನಾವು ಒಂದೇ ತಾಯಿ ಮಕ್ಕಳಲ್ಲ. ಯಾಕೆ ಒಂದೇ ತಾಯಿ ಮಕ್ಕಳಲ್ಲದೆ ಇದ್ರು ಸಹಿತ ಇಲ್ಲಿ ಕೂಡಿದೀವಿ ಅಂದ್ರೆ ನಮ್ಮ ಮನೆಯ ಒಂದು ಕಾರ್ಯಕ್ರಮದಲ್ಲಿ ಕೂಡಿದೀವಿ ಅಂದ್ರೆ ರಕ್ತ ಸಂಬಂಧಕ್ಕಾಗಿ ಕೂಡಿರ್ತೀವಿ. ಇವತ್ತಿನ ದಿನ ಇಲ್ಲಿ ನಾವು ಕೂಡಿದೀವಿ ಅಂದ್ರೆ ಎದಕ್ಕಾಗಿ ಕೂಡಿದೀವಿ ಅಂದ್ರೆ ಭಾವನಾತ್ಮಕವಾಗಿರೋ ಸಂಬಂಧಕ್ಕಾಗಿ ಕೂಡಿದೀವಿ. ಅದು ಯಾವ ಭಾವನೆ ಅಂದ್ರೆ, ಯಾವ ಭಾವನೆಯಿಂದ ಕೂಡಿದೀವಿ ಅಂದ್ರೆ ಭಾರತ ಮಾತೆಯ ಮಕ್ಕಳು ನಾವು ಅನ್ನುವಂತ ಭಾವನೆಯಿಂದ ಕೂಡಿದೀವಲ್ಲ. ಆ ಭಾರತ ಮಾತೆಗೋಸ್ಕರವಾಗಿ ಆ ಕೃತಜ್ಞತೆಯನ್ನ, ಆ ಸಂಭ್ರಮಾಚರಣೆಯನ್ನ ಆಚರಿಸೋದಕ್ಕಾಗಿ ಎಷ್ಟು ಉತ್ಸಾಹ ನೋಡ್ರಿ. ಇಷ್ಟೊತ್ತಿನೊಳಗೆ ಎಲ್ಲರೂ ಎಲ್ಲೆಲ್ಲಿ ಇರ್ತಿದ್ವಿ ಹೇಳ್ರಿ? ಬಹಳಾದ್ರ ಮನೆಯಲ್ಲಿ ಇರ್ತಿದ್ವಿ, ಒಂದಿಷ್ಟು ಮಂದಿ ಮೊಬೈಲ್ ನಲ್ಲಿ ಇರ್ತಿದ್ವಿ. ಅದೆಲ್ಲವನ್ನೂ ತೊರೆದು ನಾವು ಇವತ್ತಿನ ದಿನ ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋ ಭಾಗ್ಯವನ್ನು ಕೊಟ್ಟಿರುವಂತ ಗಣೇಶಮ್ಮನಿಗಾಗಲಿ, ಈ ಕಾರ್ಯಕ್ರಮವನ್ನು ಅರೇಂಜ್ಮೆಂಟ್ ಮಾಡಿರುವಂತ ಎಲ್ಲಾ ಕಾರ್ಯಕರ್ತರಿಗಾಗಲಿ, ಎಲ್ಲಾ ಕಲಾವಿದರಿಗಾಗಲಿ ಅನಂತ ಧನ್ಯವಾದಗಳ ಸಲ್ಲಿಸ್ತಾ, ಇಂಥ ಸಂಭ್ರಮ ಸಂತಸ ಸದಾ ಕಾಲವು ನಮ್ಮ ದೇಶಾದ್ಯಂತ ನಡೀತಾ ಇರಲಿ. ಆ ಮಾಡುವಂತ ಪ್ರತಿಯೊಬ್ಬರಿಗೂ ಆ ಜಗದಾದಿ ಆದಿಶಕ್ತಿಗಳೆಲ್ಲವೂ ಆರೋಗ್ಯ ಆಯುಷ್ಯನ್ನು ಕೊಟ್ಟು, ಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು, ಸರ್ವಕಾಲಕ್ಕೂ ಸರ್ವರಿಗೆ ಸುಖವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಸಲ್ಲಿಸ್ತಾ ಇದ್ದೀವಿ. ಎಲ್ಲರ ಕಾರ್ಯಕ್ರಮ ನೋಡೋ ಸಲುವಾಗಿ ನಾವು ಇಷ್ಟು ಕರ್ಸಿರ್ತೀವಿ. ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬರಲಿ, ನೀವು ನಿಮ್ಮ ಏರಿಯಾದಾಗ ಮಾಡಿ ಅನ್ನೋ ಸಲುವಾಗಿ ನಾವು ಕರೆಸಿರ್ತೀವಿ. ಲಕ್ಷ್ಮಣ್ ನಿರಾಣಿ ಯತಿಶ್ರೇಷ್ಠರ ಪಾದ ಪದ್ಮಜಗಳಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಲ್ಲಿ, ಹಿರಿಯರಲ್ಲಿ, ತಾಯಂದಿರಲ್ಲಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯದ ಜೊತೆಗೆ
78ನೇ ಸ್ವಾತಂತ್ರ್ಯೋತ್ಸವದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ 2 ನಿಮಿಷ ಮಾತಾಡಬೇಕಂದ್ರು ಅದು ಆರಂಭ ಮಾಡಬೇಕಾದ್ರೆ 2 ನಿಮಿಷ ಮುಗಿದು ಹೋಗ್ತದೆ. ಅದಕ್ಕೆ ಅವಕಾಶ ಟೈಮು ಬಹಳ ಶಾರ್ಟ್ ಇರೋದ್ರಿಂದ ಭಾಷಣ ಅಂತೇನು ಮಾಡೋದಿಲ್ಲ, 2 ಮಾತು ಹೇಳಬೇಕಷ್ಟೇ ಹೇಳ್ತೀವಿ. ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಕೇಳಿದರೆ ಅದು ಶಾಲಾ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಇಂದಿನ ದಿನಮಾನದಲ್ಲಿ ವಿಶೇಷತವಾಗಿ ಅದನ್ನು ಹೊರತುಪಡಿಸಿ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಘನಶ್ಯಾಮ್ ಭಾಂಡ್ಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ, ಸ್ವಾತಂತ್ರ್ಯ ದಿನಾಚರಣೆ ಇದು ಬಿಟ್ಟು ಸಿಕ್ಕಿದ್ದಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಭಾರತದ ಇತಿಹಾಸ ಅದು ಉಪ್ಪಿನ ಸತ್ಯಾಗ್ರಹ ಮಾತ್ರ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಭಾರತದ ಇತಿಹಾಸ ಅದು ಸಂಘರ್ಷದ ಇತಿಹಾಸ. ಭಾರತದ ಇತಿಹಾಸ ಅದು ಸೋಲಿಲ್ಲದ ಸಂಘರ್ಷದ ಇತಿಹಾಸದ ಪೂರ್ವಕವಾಗಿ ನೀವೆಲ್ಲರೂ ಇವತ್ತಿನ ದಿನ ಇಲ್ಲಿ ಬಂದು ನಿಂತಿದ್ದೀವಿ. ಆ ಭಾರತದ ಇತಿಹಾಸ ಅಥವಾ ಅದು ಸಂಘರ್ಷದ ಇತಿಹಾಸದ ಬಗ್ಗೆ ಮಾತನಾಡ್ತಾ ಹೋದರೆ ಸರಿ ಸುಮಾರು ಅದು ಕನಿಷ್ಠ ಅಂದ್ರೂ ಒಂದು 2-3 ತಾಸರ ಟೈಮ್ ಬೇಕಾಗ್ತದೆ. ಹಾಗಾಗಿ ಇನ್ನೊಂದು ಸಾರಿ ನೀವೆಲ್ಲರೂ ಕೂರ್ತು ಆ ವಿಷಯವಾಗಿ ಮಾತನಾಡೋಣ. ಅವಕಾಶ ತುಂಬ ಕಡಿಮೆ ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ನಮ್ಮ ಪೂರ್ವಜರು ನಮಗೆ ದೊರಕಿಸಿಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಜಗತ್ತಿಗೆ ಮಾದರಿಯಾಗಿ ಬೆಳಿಬೇಕಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇರುವುದರಿಂದ ಕಳೆದ 30 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀವಿ. ನಮ್ಮ ಬಿಳಗಿ ತಾಲೂಕಿನಲ್ಲಿ 35 ವರ್ಷದ ಹಿಂದ್ಗಡೆ 2-3 ಜೀಪ್ ಇದ್ದು, ಈಗ ನಮ್ಮ ಚಿಕ್ಕ ಊರಲ್ಲಿ ಅಂದರೂ ಕೂಡ 30-40 ಜೀಪ್ ಇದಾವೆ. ಇಡೀ ತಾಲೂಕಿನಲ್ಲಿ 1-2 ಟಿವಿ ಇದ್ದು ರಾಮಾಯಣ ಮಹಾಭಾರತ ಬರಾಗ ಈ ಪ್ರತಿ ಮನೆಯೊಳಗೂ ಬೆಡ್ರೂಮ್ನಲ್ಲಿ ಇವತ್ತು ಟಿವಿಗಳು ಬಂದಿದೆ. 1991 ನಮ್ಮೂರೊಳಗೆ 2 ಫೋನ್ ಇದ್ದು, ಟೆಲಿಫೋನ್ 5 ತೊಗೊಂಡಾಗ ಕಲೆಕ್ಷನ್ ಕೊಡ್ತೀವಿ ಅಂದಿದ್ರು. ಇವತ್ತು ಫೋನು ಎಷ್ಟಿದಾವೆ ಅಂದ್ರೆ ಒಬ್ಬರ್ತಲ್ಲಿ 1-2 ಅಲ್ಲ, ಅವ್ರ ಪಾಕೆಟ್ ಎಷ್ಟಿದಾವೆ ಅಷ್ಟು ಫೋನ್ಗಳು ಬರ್ತಾ ಇದ್ದಾವೆ. ಇದು ಬದಲಾವಣೆ. ದೇಶದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರದ ಮುಂಚೂಣಿಯಲ್ಲಿ ಆಗಿರ್ತಕ್ಕಂಥ ಇದನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗೈತಿ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಘನಶ್ಯಾಮ್ ಭಾಂಡ್ಗೆ ಅವರಿಗೆ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. 78 ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ನಮಗೆ ನಾವು ತಗೊಂಡಿದೀವ, ಸ್ವಾತಂತ್ರ್ಯ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿದೀವ ಅನ್ನೋದನ್ನ ಯೋಚನೆ ಮಾಡುವಂತ ಟೈಮ್ ಬಂದಿದೆ. ನಾನು ಟೈಮ್ ಕಡಿಮೆ ಇರೋದ್ರಿಂದ ತುಂಬಾ ಒಂದೇ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 2 ಮಾತು ಹೇಳಿ. ಮೊದಲನೇ ಮಾತೇನಂದ್ರೆ, ಸ್ವಾತಂತ್ರ್ಯ ನಿಮ್ಮ ಮಕ್ಕಳಿಗೆ ನೀವು ಕೊಡಿ. ಯಾವ ಸ್ವಾತಂತ್ರ್ಯ? ತಮ್ಮ ಆಯ್ಕೆಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವ, ತಮ್ಮ ಇಚ್ಛೆಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ನಿಮ್ಮ ಮಕ್ಕಳಿಗೆ ಕೊಡಿ. ಅವ್ರು ಏನ್ ಆಗ್ಬೇಕು ಅನ್ಕೊಂಡಿದ್ದಾರೆ ಲೈಫಲ್ಲಿ ಅದನ್ನ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳಕ್ ಬಿಡಿ. ಅವರ ಆಸಕ್ತಿಯ ಕ್ಷೇತ್ರದಲ್ಲಿ ಅವ್ರು ಮುಂದುವರೆದ್ರೆ ಅವ್ರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ, ತಮಗೂ ಒಳ್ಳೆ ಕೆಲಸ ಮಾಡ್ಕೊತಾರೆ, ಸಮಾಜಕ್ಕೂ ಒಳ್ಳೆ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಇವತ್ತು ನಾನು ಈ ಟ್ಯಾಲೆಂಟೆಡ್ ಹುಡುಗಿರು ನೋಡ್ತಾ ಇದ್ದೆ, ನಿಜಕ್ಕೂ ಖುಷಿ ಆಗ್ತಾ ಇತ್ತು. ಸೊ ಹಾಗೆ ಅವರು ಮುಂದೆ ತುಂಬಾ ದೊಡ್ಡ ನಟರಾಗ್ಲಿ, ಮಾಡೆಲ್ಗಳಾಗ್ಲಿ, ನಿರ್ದೇಶಕರಾಗ್ಲಿ, ಕಥೆಗಾರರಾಗ್ಲಿ ಅಂತ ನಾನು ಅನ್ನಿಸ್ತೀನಿ. ಸೊ ಆ ಥರದ ಶಕ್ತಿ ಇರುವಂತ ಇಷ್ಟ ಇರುವಂತ ಮಕ್ಕಳಿಗೆ ಬಿಡಿ. ಅಂದ್ರೆ ಬರೀ ಈ ತರ ಕ್ಷೇತ್ರ ಅಲ್ಲದೆ ಯಾವುದೇ ಕ್ಷೇತ್ರ ಇರಲಿ. ಸೊ ತಂದೆ ತಾಯಿಗಳಲ್ಲಿ ಕೇಳಿದ ಅದನ್ನೇ ನಾನು. 2ನೇ ವಿಚಾರ ಏನಂತಂದ್ರೆ, ಸುಮಾರು 10 ವರ್ಷಗಳಿಂದ ಒಂದು ಕನಸನ್ನು ಕಂಡಿದ್ವಿ. ನಾನು, ಘನಶ್ಯಾಮ್ ಭಾಂಡ್ಗೆ ಅವರು, ಯೋಗಿತಾ ಅವರು, ಕೃತಿಕಾ ಅವರು, ಕಲ್ಲೇಶ್ ಅವರು, ನಮ್ಮ ಬಸನಗೌಡ ಮಾಲಿ ಪಾಟೀಲ್ ಅವರು. ಆ ಕನಸು ಹಾಗೆ ಅಧೂರ ಉಳ್ಕೊಂಡಿದೆ. ಆ ಕನಸನ್ನ ಘನಶ್ಯಾಮ್ ಭಾಂಡ್ಗೆ ಅವರು ಕಂಡಿದ್ರು, ನಾವೆಲ್ಲ ಅವ್ರಿಗೆ ಸಾಥ್ ಕೊಟ್ಟಿದ್ವಿ. ಆದ್ರೆ ಕನಸು ನನಸಾಗೋ ಹಾದಿನಲ್ಲಿ ಅಡೆತಡೆಗಳು ತುಂಬಾ ಬಂದು, ಈಗ ಆ ಕನಸನ್ನ ನನಸು ಮಾಡಿಕೊಳ್ಳೋ ಸಮಯ ಬಂದಿದೆ. ಅದು ಏನಂದ್ರೆ, ತುಂಬಾ ಹೃದಯಕ್ಕೆ ಹತ್ತಿರವಾಗಿರುವಂತಹ, ಅವ್ರ ಹೃದಯಕ್ಕೆ ಹತ್ತಿರವಾಗಿರುವಂತ ಕನಸು, ಅದು ಕೆಂಗುಲಾವಿ ಅನ್ನೋ ಸಿನಿಮಾ. ಆ ಕೆಂಗುಲಾವಿ ಸಿನಿಮಾದಲ್ಲಿ ನಾನು ತುಂಬಾ ಚಿಕ್ಕವನಾಗಿದ್ದೆ, ನನ್ನ ಕೂದಲುಗಳು ತುಂಬಾ ಚೆನ್ನಾಗಿದ್ದು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಆದ್ರೆ ಯಾಕೆಂದ್ರೆ ಸುಮಾರು ದಿನ ಆಗೋಯ್ತು ಈಗ. ಆದ್ರೆ ಈಗ ಅವರು ಅಕ್ಟೋಬರ್ ತಿಂಗಳಲ್ಲೂ ನವೆಂಬರ್ ತಿಂಗಳಲ್ಲಿ ತೆರೆ ಮೇಲೆ ತರಬೇಕಂತ ಯೋಚನೆ ಮಾಡಿದ್ದಾರೆ. ಅವರ ಆ ಕನಸಿಗೆ, ಆ ಸಿನಿಮಾಗೆ ದಯವಿಟ್ಟು ಸಾಥ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲೆ ತುಂಬಾ ಜನ ಗಣ್ಯರಿದ್ರೆ, ಹೀಗಾಗಿ ಎಲ್ಲರೂ ಹೆಸರು ಹೇಳಕ್ಕಾಗಲಿಲ್ಲ. ಎಲ್ಲ ಮಹನೀಯರಿಗೆ, ಪೂಜ್ಯರಿಗೆ, ಧುರೀಣರಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ PH ಪೂಜಾರ್ ಸರ್ ಅವರು, ಜನಪ್ರಿಯ ಶಾಸಕರು, ವಿಧಾನ ಪರಿಷತ್ ವಿಜಯಪುರ ಬಾಗಲಕೋಟೆ, ಅಧ್ಯಕ್ಷತೆಯ ನುಡಿಗಳು. ಶ್ರೀ ವೈಷ್ಣೋದೇವಿ ಕ್ರಿಯೇಷನ್ಸ್ ವತಿಯಿಂದ ಹಮ್ಮಿಕೊಂಡಂಥ 35ನೇ ಯಶಸ್ವಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಪ್ರಭು ಸ್ವಾಮಿಗಳ ಚರಣಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ದೋದ್ರಿ ಮಹಾಜರ ಚರಣಗಳಿಗೂ ಕೂಡ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಉಪಸ್ಥಿತ ಅಂಬೇಡ್ಕರ್ ಆದಂಥ ನಮ್ಮ ಆತ್ಮೀಯ ಸ್ನೇಹಿತರೆ ಹಾಗೂ ಟೆನ್ನಿಸ್ ಕೃಷ್ಣರವರೇ, ಗೌರೀಶ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ ಘನಶ್ಯಾಮ್ ಮಾಂಡ್ಗೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂಥ ದೊಡ್ಡ ಸಂಖ್ಯೆಯ ದೇಶಾಭಿಮಾನಿಗಳೇ, ಸ್ವಾತಂತ್ರ್ಯ ಹೋರಾಟಗಾರ ಒಂದು ವಂಶದಿಂದ ಬಂದಂಥ ನನ್ನ ದೇಶಭಕ್ತರೇ, ಬಹಳಷ್ಟು ಸಂತೋಷ ಇವತ್ತು ನನಗೂ ಕೂಡ ಆಗ್ತಾ ಇದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದ್ದೇವೆ. ಆಗಸ್ಟ್ 15ನೇ ತಾರೀಕು, 14ನೇ ತಾರೀಕು ದಿವಸ, 15ನೇ ತಾರೀಕು ಪ್ರಾರಂಭದ ದಿವಸ ರಾತ್ರಿ 12 ಗಂಟೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹದ್ದು. ಸ್ವಾತಂತ್ರ್ಯ ಹಾಗೆ ಸಿಕ್ಕಿಲ್ಲ. ಶಿವಾಜಿ ಮಹಾರಾಜರಂತವ್ರು ಹಿಡಿದು ಝಾನ್ಸಿ ಲಕ್ಷ್ಮೀಬಾಯಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ತಾತ್ಯಾ ಟೋಪಿ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್, ಅನೇಕ ಲಕ್ಷಾಂತರ ಜನ ಗಲ್ಲಿಗೇರಿದಂತಹ ಒಂದು ಇತಿಹಾಸ ನಮ್ಮ ದೇಶಕ್ಕಿದೆ. ಅಂಥವರ ಸ್ಮರಣಾರ್ಥವಾಗಿ ನಾವೆಲ್ಲ ಸದಾಕಾಲವಾಗಿ ಆ ಸ್ವಾತಂತ್ರ್ಯ ರಕ್ಷಣೆ ಮಾಡಬೇಕು, ಉಳಿಸಿಕೊಂಡು ಹೋಗಬೇಕು. ಎಲ್ಲರಿಗೂ ಎಲ್ಲ ರೀತಿಯ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಆಸ್ತಿಯ ಸ್ವಾತಂತ್ರ್ಯ ಎಲ್ಲರೂ ನೀಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದಾಕಾಲ ನಾವು ನೆನೀತಾ ಹೋಗಬೇಕೆನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ, ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಘನಶ್ಯಾಮ್ ಮಾಂಡ್ಗೆ ಅವರು ಸಣ್ಣ ವ್ಯಕ್ತಿ ಅಲ್ಲ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ವಂಶದಿಂದ ಬಂದಂಥ ವ್ಯಕ್ತಿ, ಆತ್ಮೀಯ ಸ್ನೇಹಿತ, ಪ್ರಾಣಿ ಪ್ರಿಯ. ಈ ವಿಶ್ವ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡು ಬಂದಂತಹ ವ್ಯಕ್ತಿ. ಅದು ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ವಿಶ್ವ ಅಂಗವಿಕಲನ ಗೋಲ್ಡ್ ಮೆಡಲಿಸ್ಟ್ ಕೂಡ ಆತ ಇದ್ದಾನೆ. ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ಇಂಥ ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಪ್ರಾಣಿ ಪ್ರಿಯನಾಗಿ, ಸ್ನೇಹಿತರಲ್ಲಿ ಅತ್ಯಂತ ಪರಮ ಸ್ನೇಹಿತರಾಗಿರುವಂತ, ಯಾರಾದರೂ ಬಾಗಲಕೋಟೆಯಲ್ಲಿ ಎಲ್ರಿಗೂ ಬೇಕಾದಂತ, ಎಲ್ರಿಗೆ ಪ್ರಿಯವಾದಂತ ಒಬ್ಬ ಸಮಾಜ ಸೇವಕ ಸ್ನೇಹಿತ ಯಾರು ಅಂದ್ರೆ ಘನಶ್ಯಾಮ್ ಮಾಂಡ್ಗೆ. ಚಿತ್ರ ನಿರ್ದೇಶಕರು ಕೂಡ, ನಟನೂ ಹೌದು. ಅವರ ಬಹುಮುಖ ವ್ಯಕ್ತಿತ್ವವನ್ನು ಇವತ್ತು ಎಷ್ಟು ಶ್ಲಾಘನೆ ಮಾಡಿದ್ರು ಕೂಡ ಕಡಿಮೆ ಅನ್ನುವಂಥ ವಿಚಾರ ಈ ಸಂದರ್ಭ ಹೇಳ್ತಾ, ಈ ಸ್ವಾತಂತ್ರ್ಯ ರಕ್ಷಣೆ ಮಾಡಿಸಿಕೊಂಡು ಹೋಗುವಂತಹದ್ದು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರ ಮೂಲಕ ಈ ದೇಶದ ಎಲ್ಲರ ಅಭಿವೃದ್ಧಿ, ಸರ್ವತ್ರ ಅಭಿವೃದ್ಧಿ, ದೇಶದ ಇತಿಹಾಸವನ್ನೇ ಬದಲಾವಣೆ ಮಾಡಿ ವಿಶ್ವದಲ್ಲೇ ನಂಬರ್ 1 ಭಾರತ ಅನ್ನುವಂಥ ದಿಶೆಯಲ್ಲಿ ನಾವು ನೀವೆಲ್ಲ ಸೇರಿಕೊಂಡು ಅಣ್ಣ ತಮ್ಮಂತೆಯರಾಗಿ ಭ್ರಾತೃತ್ವದಿಂದ ಮುನ್ನಡೆಸಿಕೊಂಡು ಈ ದೇಶವನ್ನು ಒಯ್ಯೋಣ. ಪ್ರತಿಜ್ಞಾಬದ್ಧರಾಗಿ ಈ ಸ್ವಾತಂತ್ರ್ಯ ರಕ್ಷಣೆ ಮಾಡಿಕೊಂಡು ಯಾವುದೇ ಕಾಲಕ್ಕೂ ಕೂಡ ವಿಶ್ವದ ಯಾವುದೇ ರಾಷ್ಟ್ರ ಕೂಡ ತಲೆಬಾರದ ರೀತಿಯಲ್ಲಿ ನಾವು ಈ ಸ್ವಾತಂತ್ರ್ಯ ರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಾವು ಸಾಗೋಣ ಅನ್ನುವಂಥ ವಿಚಾರಿಸಿದರೆ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯ ಬಹಳ ಇಲ್ಲ ಅನ್ನುವಂಥ ಒಂದು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ನಿಮಿತ್ತವಾಗಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಹೇಳ್ತಾ ಶುಭವಾಗಲಿ ಎನ್ನುವಂಥ ವಿಚಾರ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಿರಾಣಿ ಕುಟುಂಬ ಪ್ರತಿಷ್ಠಿತ ನಿರಾಣಿ ಕುಟುಂಬ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ನೀಡಿರುವಂತಹ ಕುಟುಂಬ ನಿರಾಣಿ ಕುಟುಂಬ ಲಕ್ಷ್ಮಣ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ, ಇನ್ನು ಮುಂದೆ ನೀವು ಯಾರಿಗೋಸ್ಕರ ದಾರಿ ಕಾಯ್ತಾ ಇದ್ರೆ ಗೊತ್ತು ನಮಗೆ. ಯಾರು ಕರೀತಾರೆ ಇವಾಗ? ಸುಮಾರು 500ಕ್ಕಿಂತ ಹೆಚ್ಚು ಚಲನಚಿತ್ರಗಳನ್ನು ನಡೆಸಿರುವಂತಹ ಹಾಸ್ಯ ಕಲಾವಿದರು ಆಗಿರುವಂತಹ ಶ್ರೀಯುತ ಟೆನ್ನಿಸ್ ಕೃಷ್ಣ ಅವರು. ಟೆನ್ನಿಸ್ ಕೃಷ್ಣ ಹೇಗೆ ಬಂತು? ಅವರು ಟೆನ್ನಿಸ್ ತರಬೇತಿದಾರರಾಗಿದ್ರು. ಟೆನ್ನಿಸ್ ಆಟ ಅಂದ್ರೆ ಬಹಳ ಇಷ್ಟ ಅವರಿಗೆ. ಅವರು ಈಗ ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ನಮಸ್ಕಾರ ಕಂಡ್ರಣ್ಣ, ನಮಸ್ಕಾರ ಕಂಡ್ರಕ್ಕ. ನಾನು ನಂಜಪ್ಪನ ಮಗ. ನೆನ್ಪಿಟ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಿಜವಾಗಲೂ ಬಹಳ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೀನಿ. ನನ್ನ ಆತ್ಮೀಯ ಗುರುಗಳ ಸಮಾನರಾದಂಥ
ಘನಶ್ಯಾಮ್ ಬಾಂಡಿಗೆ ಅವರ ನನ್ನ ಪರಿಚಯ ಬಹಳ ವರ್ಷದ್ದು. ಸಮಾಜ ಸೇವೆಯಿಂದ ಅವರ ನಮ್ಮ ಪರಿಚಯ ಆಯಿತು. 14ನೇ ತಾರೀಕು ಯಾಕೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಅಂತ ನನಗೆ, ಯಾವ ಕಾರ್ಯಕ್ರಮ ಮಾಡ್ತಾರೆ 14ನೇ ತಾರೀಕು ನನಗೆ ಗೊತ್ತಿಲ್ಲರಿ. 15 ಗೊತ್ತಿದೆ ನಮಗೆ, ಹೌದಲ್ಲ? 14 ಏನು ಕಾರ್ಯಕ್ರಮ ಅಂತಂದೆ. ಇಲ್ಲಿ ಬಂದ ಮೇಲೆ ಮೊದಲೇ ಗೊತ್ತಾಯಿತು, ಆಮೇಲೆ ಹೇಳಿದ್ರು 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ದಿವಸ ಇವತ್ತು ಮೊದಲನೇ ಸಾರಿ ಇಂಥ ಒಂದು ಕಾರ್ಯಕ್ರಮಕ್ಕೆ 14ನೇ ತಾರೀಕು ಭಾಗವಹಿಸಿದ್ದೀನಿ. ಇನ್ನೇನು 12 ಗಂಟೆ ಆಗ್ತದೆ. ಎಲ್ರಿಗೂ ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಆದರೆ ನಾವು ನೆಮ್ಮದಿಯಾಗಿದ್ದೀವಾ? ನೆಮ್ಮದಿಯಾಗಿಲ್ಲ ಅಲ್ವಾ? ಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗಿನ್ನು. ಎಲ್ಲಿ ಸಿಗ್ತದೆ? ಖಂಡಿತ ಬರ್ತದೆ. ಇನ್ನೇನು ಹೆಚ್ಚಿಗೆ ನಾನು ಮಾತಾಡಲ್ಲ. ಮೊದಲೇ ಮಾತಾಡ್ಬಿಟ್ಟನಲ್ಲ, ಯಾವ ಪಿಕ್ಚರ್ ಮಾತಾಡಲಿ? ಆಯ್ತು. ಸುಮಾರು ಚಿತ್ರಗಳಲ್ಲಿ ನನ್ನ ಪಾತ್ರವನ್ನು ನೋಡಿ ಆಶೀರ್ವಾದ ಮಾಡಿದ್ದೀರಿ. ನೋಡಿ, ನನಗೆ ಮೊದಲು ತಮಿಳು, ತೆಲುಗು, ಹಿಂದಿಯಲ್ಲೂ ಕೂಡ ಅವಕಾಶ ಬಂತು. ಶಿಲ್ಪಾ ಶೆಟ್ಟಿ ಅವರು ಕರೆದ್ರು ಹಿಂದಿ ಚಿತ್ರರಂಗಕ್ಕೆ. ಆದರೆ ನಾನು ಕನ್ನಡ ಚಿತ್ರರಂಗ ಬಿಟ್ಟು ಬರಲ್ಲ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕನ್ನಡ ಚಿತ್ರರಂಗದಲ್ಲೇ ಇದ್ದೀನಿ. ಉತ್ತರ ಕರ್ನಾಟಕದಾದ್ಯಂತ ಅನೇಕ ವೃತ್ತಿ ರಂಗಭೂಮಿ ಕಂಪನಿಯವರು ನನ್ನನ್ನು ಕರೆಸ್ತಾ ಇರ್ತಾರೆ. ಕಳೆದ ವಾರ ಕೂಡ ಗೋಕಾಕ್ನಲ್ಲಿ ಬಹಳ ದಿವಸಗಳ ಮೇಲೆ 3 ದಿವಸ ನಾಟಕಕ್ಕೆ ಬಂದಿದ್ದೆ. ಡ್ಯಾನ್ಸ್ ಮಾಡಿ ಮಾಡಿ ಕಾಲು ನೋವು ಬಂದ್ಬಿಟ್ಟಿದೆ. ನನಗೆ ನಿದ್ದೆ ಇಲ್ಲ, ರೆಸ್ಟ್ ಇಲ್ಲ. ಹಂಗಾಗಿ ನನಗೆ ಸುಸ್ತಾದಾಗ ಯಾರ್ಯಾರು ನನ್ನ ನೋಡಿದ್ರೆ ಫುಲ್ ಬಾಟ್ಲು ಕುಡಿದವನಂಗೆ ಕಾಣಿಸೋದು. ನನಗೆ ಗ್ರಾಚಾರ ನೋಡ್ರಿ, ನನ್ನ ಜನ್ಮ ಕೊಟ್ಟ ತಾಯಿ ಮೇಲೆ ಹೇಳ್ತೀನಿ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಬೇಕಾದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಚೆಕ್ ಮಾಡಿಸೋಣ. ಇಲ್ಲೇ ಡಾಕ್ಟರ್ ಇರ್ಬೇಕಲ್ಲ, ಇರಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಒಂದೇ ಒಂದು ಡೈಲಾಗು. ಯಾವ್ದು ಮಾತಾಡಲಿ? ಯಾವ್ದಾದ್ರು ಎಲ್ಲೇ ಹೋದ್ರು ಕೂಡ ಯಜಮಾನ ಚಿತ್ರದ ಡೈಲಾಗ್ ಅನ್ನು ಕೇಳ್ತಾರೆ. ಸೊಲ್ಲಾಪುರಕ್ಕೆ ಹೋದ್ರು ಕೂಡ ಅಲ್ಲಿ ಅಭಿಮಾನಿಗಳು, ಮರಾಠಿ ಅಭಿಮಾನಿಗಳು ಕೂಡ ಯಜಮಾನ ಚಿತ್ರವನ್ನ ಬಂದು ನೋಡಿದ್ದಾರೆ. ಎಲ್ಲೇ ಹೋದ್ರು ಆ ಚಿತ್ರ ಡೈಲಾಗ್ ಮಾತಾಡಿಸ್ತಾರೆ. ಇದು ಕೇವಲ ಕಾಲ್ಪನಿಕ, ಯಾರು ತಪ್ಪಾಗಿ ಅಂದ್ರೆ ನಾನು ಹೇಳ್ದಂಗೆ ಮಾಡಕೋಬೇಡ್ರಿ. ನಮಸ್ಕಾರ ಕಣ್ಣ. ಸುಮ್ಮನೆ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ. ಆ ಮಿಷಿನ್ ತಗೊಂಡ್ಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದ್ರೊಳಗಡೆ ಕೂತ್ಕೊಂಡು ಇಳಿದು ಬಿಟ್ರೆ ನಮ್ ಕೊಳೆ ಬಟ್ಟೆನ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಪೇಟೆಯಲ್ಲಿ ಒಂದು ಹಿಟ್ರೊಬ್ಬ ಯಂತ್ರ ಬಂದಿದೆ ಅಂತ, ಅದ್ರ ಹೆಸರೇನು ಅಂತ ಕೇಳ್ತಾರೆ ವಿಷ್ಣು ಸಾರು. ಪೆಟ್ಟ ಓದಿದ್ದೀನಿ ಅಂತೀರಾ? ಅಷ್ಟು ತಿಳಿಯಲ್ವಾ? ಅದ್ರ ಹೆಸರು ಜನರೇಟರ್. ಇನ್ನೊಂದೇ ಒಂದು ಮಾತಾಡ್ಬಿಡ. ಇನ್ನೊಂದೇ ಒಂದು ಟೈಮ್ ಆಗಿದೆ. ಮುಂದಿನ ಸಾರಿ ಬಂದಾಗ ಇನ್ನೇನು ಸದ್ಯದಲ್ಲೇ ರಾಜ್ಯೋತ್ಸವ ಬರ್ತದೆ. ಕನ್ನಡ ಸ್ವಾಮೀಜಿಯವರು ಡಾಕ್ಟರ್ ನಮ್ಮ ಪ್ರಭು ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಈ ವಂದನಾರ್ಪಣೆ ಮುಖಾಂತರ ತಮ್ಮ ಹಿತನುಡಿಯನ್ನ ಮಾತಾಡ್ತಾ ಇದ್ದಾರೆ. बोलो भारत माता की ವಂದೇ. ಈ ಕಾರ್ಯಕ್ರಮದ ರೂವಾರಿಗಳು ಸುಮಾರು 25 ವರ್ಷದಿಂದ ನಡೆಸಿಕೊಂಡು ಬಂದಿರತಕ್ಕಂಥ ಘನಶ್ಯಾಮ್ ಬಾಂಡಿಗೆಯವರು ಬಹಳ ದಿವಸದಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಸದಾ ಅವರು ಇಲ್ಲಿಂದ ಹಿಡಿದ ಕಾಶ್ಮೀರದವರೆಗೆ ಈ ಒಂದು ವೀಲ್ ಚೇರ್ನಲ್ಲಿ ಹೋಗಿದ್ದು ಸಹಿತ ನಮಗಿನ್ನೂ ನೆನಪಿದೆ ಎಲ್ಲ ಹೊತ್ತು. ಅದರ ಜೊತೆಗೆ ಸಿನಿಮಾವನ್ನು ತೆಗೆದರು. ಅದರ ಜೊತೆಗೆ ಇವೆಲ್ಲವನ್ನ ಇಟ್ಟುಕೊಂಡು ದೇಶಾಭಿಮಾನವನ್ನು ಇಟ್ಟುಕೊಂಡು ಮಕ್ಕಳಲ್ಲಿ ಈ ದೇಶಾಭಿಮಾನ ಬರಲಿ ಅಂತ ಹೇಳಿ ಸುಮಾರು ರಾತ್ರಿ 11-12 ಗಂಟೆಗೆ ಒಳ್ಳೊಳ್ಳೆ ಕಾರ್ಯಕರ್ತರನ್ನ ಕರೆಸಿ ಅವರೆಲ್ಲರಿಂದನೂ ಭಾಷಣವನ್ನು ಮಾಡಿಸಿ ಅದರ ಜೊತೆಗೆ ಇಂಥ ಅಂಬೇಡ್ಕರ್ ಇವತ್ತು ಜೀವಂತವಾಗಿ ನೋಡ್ತಕ್ಕಂಥ ವ್ಯಕ್ತಿಗಳನ್ನು ಹೊರತುಪಡಿಸಿ ಅವರಿಂದಲೂ ಸಹಿತ ಧ್ವಜಾರೋಹಣ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಬಹಳಷ್ಟು ಜನ ತಮ್ಮ ಜೀವನ ದಾನ ಕೊಟ್ಟಿದ್ದಾರೆ, ಬಹಳಷ್ಟು ಜನ ಮನೆಯನ್ನು ಬಿಟ್ಟಿದ್ದಾರೆ ಅಂತ ಎಲ್ಲ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವಂತಹ ದಿನಗಳು ಇವೆಲ್ಲ. ಅಂತ ಒಂದು ದಿನದಲ್ಲಿ ಒಂದು ನಿಮಗೊಂದು ಆದಂತ ಒಂದು ಘಟನೆಯನ್ನ ಹೇಳ್ತೇನೆ. ಶಿವಾಜಿ ಜೀವನದಲ್ಲಿ ಆದಂತ ಘಟನೆ ಆಗ್ತದೆ. ಬಹಳಷ್ಟು ಜನ ಇಂಥ ಎಲ್ಲ ಘಟನೆಗಳನ್ನ ನೋಡ್ತೀವಿ ನಾವು.
ಒಬ್ಬ ಹೆಣ್ಣು ಮಗಳು ಎಷ್ಟು ದೇಶಾಭಿಮಾನ ಇತ್ತು, ಎಷ್ಟು ಶಿವಾಜಿ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅನ್ನೋದನ್ನ ಗೋದಾವರಿ ಅಂತ ಒಬ್ಬ ಹೆಣ್ಣು ಮಗಳು ಆ ಶಿವಾಜಿಯ ಸಾಮಂತನಾಗಿ ಕೆಲಸ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಮಗನಿಗೆ ಕೊಟ್ಟು ಲಗ್ನವನ್ನ ಮಾಡ್ತಾರೆ. ಆದರೆ ಆ ವ್ಯಕ್ತಿ ಶಿವಾಜಿಯ ವಿರುದ್ಧವಾಗಿ ಇದನ್ನ ಕೈಯನ್ನ ತೋರಿಸಿದಾಗ ಮನೆಯಲ್ಲೇ ಇದೆಲ್ಲ ನಡೀತಾ ಇರ್ತದೆ. ಆ ಗೋದಾವರಿ ಹೆಣ್ಣುಮಗಳು ಅದೆಲ್ಲವನ್ನೂ ಕೇಳ್ತಾಳೆ. ರಾತ್ರಿ ಮಲಿಕೊಂಡಾಗ ಅದೆಲ್ಲವನ್ನ ಕೇಳ್ತಾಳೆ. ತ್ರ್ಯಂಬಕ ಅಂತ ಹೇಳಿ ಆ ವ್ಯಕ್ತಿ ಅದೆಲ್ಲವನ್ನ ಕೇಳಿದಾಗ ಅವಳಿಗೆ ಬಹಳ ಮನಸ್ಸು ನೋವಾಗ್ತದೆ. ನೋವಾದಾಗ ಇದು ಹೇಗಾದ್ರೂ ಮಾಡಿ ಶಿವಾಜಿಯನ್ನು ಉಳಿಸಬೇಕು ಅಂತ ಹೇಳಿ ರಾತ್ರಿ ಕುದುರೆಯನ್ನ ತಗೊಂಡು, ಮೊದಲು ಕುದುರೆ ಸವಾರಿಯನ್ನ ಕಲ್ತಿರ್ತಾಳೆ. ಕುದುರೆ ಸವಾರಿಯನ್ನ ತಗೊಂಡು ರಾಯಗಢಕ್ಕೆ ಬರ್ತಾಳೆ. ರಾಯಗಢಕ್ಕೆ ಬಂದು ಅಲ್ಲಿ ಬಂದು ಶಿವಾಜಿಯ ಸಾಮ್ರಾಜ್ಯ ಹತ್ರ ಭೇಟಿಯಾಗಿ ರಾತ್ರಿ ಇದು ಕೋಟೆ ಇರ್ತದೆ. ಕೋಟೆ ಒಳಗೆ ಹೋಗಕ್ಕೆ ಯಾರು ಬಿಡೋದಿಲ್ಲ. ಅವಾಗ ನೀರು ಹೋಗ್ತಕ್ಕಂತ ಒಂದು ಜಾಗ ಇರ್ತದೆ. ಆ ಜಾಗದಲ್ಲಿ ಒಳಗೆ ಹೋಗ್ತಾರೆ. ಆದ್ರೂ ಒಳಗೆ ಹೋದ್ಮೇಲೆ ಕಾವಲುಗಾರ ಸಂಭಾಜಿಗೆ ಹೇಳಿ ಕಳಿಸ್ತಾನೆ. ಆ ಸಂಭಾಜಿ ಅವರ ಶಿಷ್ಯರನ್ನು ಕಳಿಸ್ಕೊಡ್ತಾರೆ. ನಂತರ ಸಂಭಾಜಿ ಹತ್ರ ಹೋಗ್ತಾಳೆ. ಹೋಗಿ ಅದೆಲ್ಲ ಇತಿಹಾಸವನ್ನ ಹೇಳ್ತಾಳೆ. ಶಿವಾಜಿಯನ್ನ ಕೊಲ್ಲುವಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲ ಇವರು ಮಾಡಿಕೊಂಡಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಹೋಳಿ ಹುಣ್ಣಿಮೆ ಬಂದಾಗ ಶಿವಾಜಿ ಬಣ್ಣ ಆಡ್ತಾ ಇರ್ತಾನೆ. ಆವಾಗ ಒಂದು ಪುಣ್ಯ ಆಗ್ತದೆ, ಒಂದು ತೋಪ್ ಇರ್ತದೆ. ಆ ತೋಪಿನಲ್ಲಿ ಬಣ್ಣವನ್ನ ಹಾಕಿ ಕಾಯಮ್ಮಾಗಿ ಅವರಲ್ಲಿ ದೂರ ಕುಂಡಿರ್ತಾನೆ. ಅದು ಹಾರಿಸಿದ್ರೆ ಸೀರೆ ಹೋಗಿ ಬಣ್ಣ ಅವ್ರ ಮೇಲೆ ಬೀಳ್ಬೇಕು. ಇದನ್ನೆಲ್ಲ ವ್ಯವಸ್ಥೆಯನ್ನ ಇಟ್ಕೊಂಡಿರ್ತಾರೆ. ಇದನ್ನೆಲ್ಲವನ್ನ ನೋಡಿಕೊಂಡಂತ ತ್ರ್ಯಂಬಕೇಶ್ವರ ಅದನ್ನೇ ಉಪಯೋಗ ಮಾಡಿಕೊಂಡಲ್ಲಿ ಬಾಂಬ್ ಇಟ್ಟು ಕೆಲಸವನ್ನು ಮಾಡ್ತಾರೆ. ಆವಾಗ ಈ ಹೆಣ್ಣುಮಗಳು ಹೋಗಿ ಎಲ್ಲ ಹೇಳಿದ ಮೇಲೆ ಎಲ್ಲವೂ ಸತ್ಯ ಗೊತ್ತಾಗುತ್ತೆ. ಹುಡುಗಿ ತೆಗಿತಾರೆ, ಸತ್ಯ ಗೊತ್ತಾದ್ಮೇಲೆ ಅವರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಕ್ಕಂತ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ತೋಪಿನಲ್ಲಿ ಬಾಂಬ್ ಸಿಗತಕ್ಕಂತ ವ್ಯವಸ್ಥೆ ಬರ್ತದೆ. ನೋಡ್ರಿ, ಒಬ್ಬ ಹೆಣ್ಣುಮಗಳು ಏನಿಲ್ಲಾರ್ದಂತ ಒಬ್ಬ ಹೆಣ್ಣುಮಗಳ ದೇಶಾಭಿಮಾನವನ್ನು ಇಟ್ಟುಕೊಂಡು ಇಡೀ ದೇಶವನ್ನು, ಇಡೀ ಶಿವಾಜಿಯನ್ನು ಉಳಿಸ್ತಕ್ಕಂತ ಕೆಲಸವನ್ನು ಮಾಡ್ತಾಳೆ. ಇಂಥ ಒಂದು ದೇಶಾಭಿಮಾನದ ಕೆಲಸವನ್ನ ನಮ್ಮ ದೇಶದಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವರಿಗೆ ಬಹಳಷ್ಟು ಜನ ಮಾಡಿದಂತ ಇತಿಹಾಸವನ್ನು ನಾವು ನೋಡ್ತೇವೆ. ನಾವೆಲ್ಲ ನಿಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ಇದೆ. ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಒಂದು ಪ್ರಸಂಗ ಆಗ್ತದೆ. ಒಬ್ಬ ಹುಡುಗ ಇರ್ತಾನೆ, ಬಹಳ ಚಿಕ್ಕ ಹುಡುಗ, 7ನೇ ಎತ್ತಿನ ಹುಡುಗ. ಅವ್ರ ತಾಯಿ ದೇಶಾಭಿಮಾನವನ್ನು ತುಂಬುತ್ತಾಳೆ. ಅನೇಕ ಜನ ಸ್ವತಂತ್ರ ಹೋರಾಟಗಾರ ಇತಿಹಾಸ. ರಮೇಶ್ ಅಂತ ಹುಡುಗ ಒಂದು ಕ್ರಿಶ್ಚಿಯನ್ ಒಬ್ಬರು ನಾಟಕವನ್ನು ಬರೀತಾರೆ. ಅದು ನಾಟಕವನ್ನು ಇಡೀ ಜಿಲ್ಲೆ ತುಂಬಾ ಅದು ನಾಟಕ ಆಡಿಸಿದ ನಾಟಕ ಬಹಳ ಚಲೋ ಬಹುಮಾನ ಸಿಗುತ್ತದೆ. ಒಂದೇ ಮಾತನ್ನ ಹೇಳ್ತಾರ. ಇವರೆಲ್ಲ ಏನ್ ಎಮ್ಮಾರು ಹೇಳಿದ್ರಲ್ಲ, ಸುಖದೇವ್ ಅವರೆಲ್ಲ ಕಥೆಗಳನ್ನ ಹೇಳ್ತಾರೆ. ಹೇಳಿದಾಗ ಆ ಹುಡುಗನ ಮೇಲೆ ಪರಿಣಾಮ ಆಗುತ್ತೆ. ಮೈಯಲ್ಲಿದ್ದಂತ ಬಟ್ಟೆಯನ್ನ ತೆಗೆದು ಖಾದಿ ಬಟ್ಟೆಯನ್ನ ಹಾಕೊಳ್ತಾನೆ. ಖಾದಿ ಬಟ್ಟೆಯನ್ನ ಹಾಕೊಂಡು ಅವನ ಸಾಲಿಯಿಂದ ಹಿಡಿದು ಮನೆಗೆ ಬರಬೇಕಾದ್ರೆ ಧ್ವಜವನ್ನ ಹಿಡ್ಕೊಂಡು ಭಾರತ ಮಾತಾ ಕಿ ಜೈ ಅಂತ ಬರ್ತಾನೆ. ಆಮೇಲೆ ಮನೆಯಿಂದ ಸಾಲಿಗೆ ಹೋಗ್ಬೇಕಾದ್ರೆ ಭಾರತ ಮಾತಾ ಕಿ ಜೈ ಅಂತಾನೆ. ಅವರಪ್ಪ ಬ್ರಿಟಿಷರ ಕೈ ಕೆಳಗೆ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಮನೆಯಲ್ಲಿ ಹೇಳ್ತಾನೆ, ತಮ್ಮ ನೀನು ಮಾಡಬೇಡ, ಇದು ಗುಂಡು ಬೀಳುತ್ತದೆ, ಬೇಡ ಅಂತ ಬೇಕಾದಷ್ಟು ಹೇಳಿದ್ರು ಸಹಿತ ಅವನು ಕೇಳೋದಿಲ್ಲ. ತಾಯಿ ಹೇಳಿದ ಮಾತನ್ನೇ ಕೇಳಿ ಭಾರತ ಮಾತಾ ಕಿ ಜೈ ಅಂತಾನೆ. ಆದ್ರೆ ಒಂದು ಪ್ರಸಂಗ ಏನಾಗುತ್ತೆ, ಅವನಿಗೆ ಗುಂಡು ಬೀಳುತ್ತದೆ. ಗುಂಡು ಬಿದ್ದರೆ ಅವನಿಗೆ ಎಲ್ಲಿ ಬೀಳ್ತಾರೆ ಅಂದ್ರೆ ಭಾರತದ ಧ್ವಜವನ್ನು ಎದೆ ಮೇಲೆ ಹಾಕಿಕೊಂಡು ಕೆಳಗೆ ಬೀಳ್ತಕ್ಕಂತ ವ್ಯವಸ್ಥೆ ಆಗ್ತದೆ. ಇವತ್ತು ನಾವು ಭಾರತದ ಧ್ವಜವನ್ನ ನೆಲದ ಮೇಲೆ ಬಿಡ್ತೀವಿ. ಎದ್ದೆತ್ತಗೂ ಹಾರಿ ಹೋಗ್ತಾ ಇರ್ತದೆ, ಹರಿತಾ ಇರ್ತದೆ. ಅದ್ರ ಬಗ್ಗೆ ನಾವು ಬಹಳ ಕಾಳಜಿ ಇಲ್ಲ. ಇಡೀ ದೇಶದ ಇತಿಹಾಸವನ್ನು ಬರೆಯುವಂತಹ ಒಂದು ಕೆಲಸ ಅದು. ಭಾರತದ ಧ್ವಜ ಅಂತಂತ ಹೇಳಿದ್ರೆ ನಮ್ಮ ಆತ್ಮ ಇದ್ದ ಹಾಗೆ, ನಮ್ಮ ಪ್ರಾಣ ಇದ್ದ ಹಾಗೆ. ಅದೆಲ್ಲ ಅಂಥವನ್ನೆಲ್ಲ ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮೊದಲಿನಿಂದ ನಮ್ಮ ಭಾರತದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಸಹಿತ ಅಂತ ಒಂದು ವ್ಯವಸ್ಥೆಗಳನ್ನು ನಾವು ಕಾಣ್ತೇವೆ. ಅಂತ ಎಲ್ಲ ವ್ಯವಸ್ಥೆಯಲ್ಲಿ ನಾವೆಲ್ಲ ಇವತ್ತು ರಾತ್ರಿ ಅವನಿಗೆ ಯಾವಾಗ ಸಿಗುತ್ತೋ ಅನ್ನೋದನ್ನ ಘನಶ್ಯಾಮ್ ಬಾಂಡಿಯವರ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತಹ ಕೆಲಸವನ್ನ ಈ ದೇಶದಲ್ಲಿ, ಈ ಭಾಗದಲ್ಲಿ, ಬಾಗಲಕೋಟೆಯಲ್ಲಿ ಮಾಡ್ಕೊತಾ ಬರ್ತಾ ಇದ್ದಾರೆ. ಬಾಗಲಕೋಟೆ ಯಾವಾಗ ಏನ್ ಮಾಡಿದ್ರು ಬಹಳ ವ್ಯವಸ್ಥೆಯಾಗಿ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮೊದಲಿನಿಂದಲೂ ಇಟ್ಟುಕೊಂಡು ಬಂದಿದೆ. ಅದಕ್ಕೋಸ್ಕರವಾಗಿ ಅಂತ ಬಾಂಡಿಗೆಯವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರೋದೇ ನಮ್ದೆಲ್ಲ ಒಂದು ಭಾಗ್ಯ ಅಂತ ಹೇಳ್ತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. सर, अभी अगस्त 14 नाइट को इधर आके फ्लैग होस्टिंग किया है. इसके सिलसिला आप क्या बोलना चाहते हैं? देखिए,
ये जो प्रोग्राम है, मैंने अपनी 55 साल की उम्र में जितने भी जगह मुझे इनवाइट किया है उन सबसे अलग ये प्रोग्राम है। ये मेरी मेमोरी में हमेशा एक यादगार की तरह एक प्रोग्राम रहेगा। ये बहुत अच्छा प्रोग्राम है और ये जो परंपरा है ऐसी ही आप चालू रखिए। मैं आप सभी को एक विनती करता हूँ कि ये प्रोग्राम का जो स्वरूप है और भी बढ़ा दीजिए। ये बहुत फेमस प्रोग्राम है जहाँ एक ही मंच पे कर्नाटक के जो विविध मान्यवर है, जो सामाजिक क्षेत्र से है, राजकीय क्षेत्र से है और कुछ एक्टिंग क्षेत्र से, वो सभी को इकट्ठा, और कुछ धार्मिक क्षेत्र के भी जो महंत वगैरह जो है, हाँ, तो सभी को इकट्ठा देख के बहुत अच्छा लगता है कि जो हमारी जो एकता है तो इसी से ही प्रतीत होती है। ये आप बाबा साहेब अम्बेडकर के जूनियर है बोल के एक प्रसिद्ध नाम लिया है, इसके सिलसिले से क्या बोल सकते हैं? हाँ, देखिए कि मैं दिखने में बाबा साहब जैसा दिखता हूँ, ऐसे मेरे दोस्त लोग कहते हैं। मुझे तो लगता नहीं कि मैं बाबा साहब जैसा दिखता हूँ, लेकिन मैं महाराष्ट्र में प्रति अम्बेडकर के नाम से ही जाना जाता हूँ। और बाबा साहब के जीवन में कुछ जो नाटक है, कुछ स्टेज शोज़ है, कुछ डॉक्यूमेंट्रीज है, कुछ फिल्म है, उसमें मैंने बाबा साहब का किरदार निभाया है। अब कर्नाटक में पहली बार आए हो क्या इससे पहले आके गए हो? नहीं, कर्नाटक में मैं आर्कियोलॉजिस्ट हूँ, तो उस सिलसिले में मैं जो अपने जो स्टूडेंट्स है या कुछ आर्ट आर्किटेक्चर के जो जानकार है उनके ग्रुप लेके मैं बदामी, हम्पी, ऐहोळे, पट्टदकल ऐसा कई बार आ चुका हूँ, लेकिन ये प्रोग्राम के सिलसिले में पहली बार आया हूँ। जैसा अम्बेडकर के जूनियर बन गए जो पहली बार आए हो या इससे पहले आ गए? नहीं, पहली बार आया हूँ। और आदरणीय घनश्याम दादा भानगे का मैं शतशः ऋणी रहूँगा कि उन्होंने मुझे यहाँ निमंत्रित किया। इस कार्यक्रम का एक हिस्सा होने का जो सौभाग्य मुझे प्राप्त हुआ, तो उनका इसके लिए मैं ऋणी रहूँगा। और आप सभी बागलकोट वासियों का जो मेरे प्रति जो प्यार सम्मान है, अभी मैंने देखा कि बहुत मेरे साथ फ़ोटो खिंचवाने के लिए बहुत सारे नौजवानों की भीड़ इकट्ठी हुई थी। तो केवल महाराष्ट्र में ही नहीं कि बाबा साहब का जो चाहने वाला जो वर्ग है वो कर्नाटक में भी ज़्यादा है, आंध्र में भी ज़्यादा है, और जो यंगस्टर्स है वो भी बाबा साहब के ज़्यादा चाहने वाले हैं। नहीं, अभी ये सिलसिले में अब आने वाले लोग को, जो आने वाली पीढ़ियाँ है, उनको क्या बोलना चाहते हैं? जो ये इस तरह जो सोशल का काम करता है, जो कार्यक्रम करता है, फ्लैग होस्टिंग करता है, इसके ये सिलसिले में आने वाले पीढ़ियों को क्या बोलता है? अभी बाबा साहब का जो संदेश है वही मैं दोहराना चाहूँगा। बाबा साहब ने बोला है कि शिक्षित बनो, संगठित बनो और संघर्ष करो। तो देखिए, हम शिक्षित बन गए, संगठित भी है, और हमारा संघर्ष उनको समानता पे लाने का वो संघर्ष होना चाहिए। ये एक बाबा साहब ने जो भारत का एक सपना देखा था, और भी जो जिनकी वजह से भारत को आज़ादी मिली, उनके सपनों का भारत हम अभी तक बना नहीं पा रहे हैं। उसमें कुछ कमियां हैं, वो कमियां को ढूंढ के, वो कमियों को उसमें बढ़ोतरी करके जो बाबा साहब जैसे महान हस्तियों के जो सपन का भारत है, वो हमें उसका पुनर्निर्माण करना है। और ये इसकी सब जिम्मेदारी अभी जो यंगस्टर्स है, जो यंग जनरेशन्स है, उनके ऊपर है। तो उन्होंने क्या करना चाहिए? सबसे पहला अपना जो लक्ष्य है, अपनी जो एजुकेशन है, उसके ऊपर केंद्रित करना चाहिए। और देखिए, बाबा साहब ने मराठी में जो बाबा साहेब बोले थे कि ये जो मराठी का एक मैं बाबा साहेब का वाक्य उद्धृत करून घ्या, शिक्षण हे वाघिणीचं दूध आहे आणि जे ते प्राशन करेल ते गुरगुरल्याशिवाय राहणार नाही। मतलब इसका मतलब क्या होता है? ये जो शिक्षा है, एजुकेशन है, ये शेरनी के दूध के जैसा है, जो उसको पिएगा वो धाड़ मारेगा। तो इसका मैं इस संदेश को मैं फिर से दोहरा रहा हूँ। तो ये पूरे संदेश में ही बाबा साहब का एक तत्व का सार इसमें है, जिसको आने वाली पीढ़ियों में उसको फोकस करना है और अपने खुद में बढ़ोतरी करनी चाहिए, समाज के भी उन्नति के लिए झटना चाहिए और मार्गदर्शक बनना चाहिए। आप पहली बार कर्नाटक में बाबा साहब का विषय यानी जूनियर बन के इधर आए हो, आपको क्या महसूस हो रहा है? जिस तरह खुशी महसूस हो रहा है? मुझे खुशी इसलिए महसूस हो रही है कि देखिए, बाबा साहब को हम में से जाने वो अभी उनको करीबन 70 साल होने आए हैं। तो जो सम्मान बाबा साहब को उस टाइम में मिलता था, मुझे बाबा साहब के रूप में मिलता है, तो बाबा साहब को देखो कितना मिलता होगा।
तो मैं अपने आप को भाग्यशाली समझता हूँ कि बाबा साहब जैसा प्रतिरूप मुझे मिला है। तो मैं इसके लिए बाबा साहब के प्रति भी अपना ऋण व्यक्त करता हूँ और मुझे ये जो बाबा साहब जैसा रूप मिलता है तो मेरी भी जिम्मेदारी बनती है कि मैं अपने आप को, मेरा जो किरदार है वो बाबा साहब जी के जैसा ही रखूँ। थैंक यू सर, वेलकम। जैसा विजृंभण से ओके, कन्नड़ में बोलने का। ओके, कन्नड़ में बोलो। ओके, स्टार्ट। ಬಾ ಮತ್ತು ಎಮರ್ಜೆನ್ಸಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ವಿಜೃಂಭಣೆಯಾದಾಯಿತು. ನವನಗರ, ವಿದ್ಯಾಗಿರಿ, ಬಾಗಲಕೋಟೆ ಜನ ಸೇರಿದರು. ಅನೇಕ ಅತಿಥಿಗಳು ಭಾಗವಹಿಸಿದರು. ಗೌರೀಶ್ ಶೆಟ್ಟಿ ಅವರು, ಅಂಬೇಡ್ಕರ್ ಅವರು, ನಮ್ಮ PH ಪೂಜಾರವರು, ಗದ್ದಿಗೌಡರವರು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಅತ್ಯಂತ ನಮ್ಮ ಲಕ್ಷ್ಮಣ್ ನಿನಾರಣ್ಯವರು, ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ಏನು MJ ಡ್ಯಾನ್ಸ್, 3D ಡ್ಯಾನ್ಸು, ಅವರವ್ರ ಮಕ್ಕಳನ್ನು ಕರ್ಕೊಂಬಂದು ಡ್ಯಾನ್ಸ್ ಮಾಡಿ ಒಂದು ಭಾರತದ ವೈಭವವನ್ನು ಮತ್ತೊಮ್ಮೆ ಮರುಕಳಿಸುವಂತಕ್ಕಂತೆ ಮಾಡಿದ್ದಾರೆ. ಈ ಸಾರಿ ವಿಶೇಷವಾಗಿ ಮಕ್ಕಳಿಗೇ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಮತ್ತು ದೇಶದ ಧ್ವಜಕ್ಕೆ ಒತ್ತು ಕೊಟ್ಟಿದ್ದೀವಿ. ಈ ಒಂದು 78ನೇ ವರ್ಷ ಮುಗಿದು 79ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರಿಗೂ ನಿಮ್ಮ ಮುಖಾಂತರ ಶುಭಾಶಯ ಕೋರ್ತಾ ಇದ್ದೀವಿ. ಸರ್, ಈ ಇಷ್ಟು ವರ್ಷ ಮಾಡ್ಕೊಂಡು ಬಂದಂಥ ಕಾರ್ಯಕ್ರಮದೊಳಗೆ ಈ ವರ್ಷ ವಿಜೃಂಭಣೆಯಿಂದ ಆಯಿತು. ಹಲವಾರು ಡ್ಯಾನ್ಸ್ ಕ್ಲಾಸಿಂದ ಬಂದು ತಮ್ಮ ಸ್ಟೂಡೆಂಟ್ಗಳಿಗೆ ತೊಗೊಂಬಂದು ಡ್ಯಾನ್ಸ್ ಮಾಡಿದರು. ಅದೇ ರೀತಿ ಕೆಲವೊಂದಷ್ಟು ಜನ ಬಂದು ಹಾಡು ಆಡಿದರು. ಸಾಕಷ್ಟು ಕಲಾವಿದರು ಬಂದೋದ್ರು. ಆ ಇದ್ರೊಳಗೆ ಒಂದು ಆ ವೇದಿಕೆ ಒಳಗೆ ಒಂದು ಮಾತು ನಿಮ್ಮಂತ ಪ್ರತಿ ವರ್ಷವೂ ಕೂಡ, ಈ ವರ್ಷ ಅಲ್ಲ, ಈ ವರ್ಷ ಭಾಳ ಹೆಚ್ಚು, ಇನ್ನೂ ಹೆಚ್ಚು ಅಚ್ಚುಕಟ್ಟಾಗೈತೆ. ನಮ್ಮೆಲ್ಲ ಟೀಮ್ ಮೈಬೂಬ್ ತೊನ್ಸಾಳ, ರಾಜು ಜಾಧವ್, ಆನಂದ್ ಹಬೀಬ್, ಆನಂದ್ ಕೆಲಾದಗಿ, ನಮ್ಮ ಬಾಸುತ್ಕರ್ ಎಲ್ಲರೂ, ನಾವೊಬ್ಬರೇ ಅಲ್ಲ, ನಮ್ಮ ಮೇಲ್ನೋಟಕ್ಕೆ ಒಬ್ಬನೇ ಕೆಲಸ ಮಾಡೋರ್ದು ಒಂದು ದೊಡ್ಡ ಟೀಮ್ ಐತಿ. ನಮ್ಮ ರಾಘವೇಂದ್ರ ಬಿಸ್ನಾಳ್ ಎಲ್ಲರೂ ಒಂದು ದೊಡ್ಡ ಟೀಮ್ ಐತಿ. ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದೀವಿ. ಸೊ ಈ ರೀತಿ ಈಗ ನಮ್ಮ ಮುಂದೆ ಬರೋ ಪೀಳಿಗೆಗೆ ಒಂದು ಮಾತನ್ನು ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ಇದು ಧ್ವಜ ಕೇವಲ ಶಾಲ್ಯಾಗ ಮತ್ತು ಆಫೀಸ್ನಾಗ ಆಗಬಾರ್ದು. ಪ್ರತಿಯೊಂದು ಏನು ಇವತ್ತೊಂದೊಂದು ಹಿರಿಯರಾತು ಇಲ್ಲಿ ಧರ್ಮ, ಜಾತಿ, ಗೀತಿ ಎಲ್ಲ ಬಿಟ್ಟು ನಾವು ಭಾರತ ದೇಶದವರು ಅನ್ನೋದು ಒಂದು ಸಂದೇಶ ಮಕ್ಕಳಲ್ಲಿ ನಾವು ಕೊಡಬೇಕು. ಅಂದಾಗ ಮಾತ್ರ ನಮ್ಮ ಭಾರತ ದೇಶ ಇನ್ನೂ ಹೆಚ್ಚಿಗೆ ಮುಂದೋಗಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ಕಾರ ರೀ ಸರ್. ಇದು ಆಗಸ್ಟ್ 14ರಂದು ರಾತ್ರಿ 12 ಗಂಟೆಗೆ ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ವಿ ಇಲ್ಲಿ. ಆ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ತಮಗೇನು ಅನಿಸುತ್ತೆ? ಇಲ್ಲ, ಖುಷಿ ಆಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ಯಾವಾಗಲೂ ಖುಷಿನೇ. ಯಾಕಂದರೆ ಚಿಕ್ಕಂದಲ್ಲಿ ನಾವೆಲ್ಲ ಭಾಗವಹಿಸಿದ್ವಲ್ಲ ಅಲ್ವಾ. ಜೆಂಡಾ ಉಂಚಾ ರಹೆ ಹಮಾರ ಹಾಡು ಹಾಡಿಕೊಂಡು ಫ್ಲಾಗ್ ಎಲ್ಲ ಇಟ್ಕೊಂಡು ಪ್ರಭಾತ್ ಪೇರಿ ಎಲ್ಲ ಮಾಡೋದು ಎಲ್ಲ ಇರ್ತಿತ್ತು. ಆಮೇಲೆ ದೊಡ್ಡರಾದ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ. ನಮ್ಮ ಲೈಫ್ ಬ್ಯುಸಿ, ಕೆಲಸ ಅದು ಇದು ಅಂದ್ಕೊಂಡು. ಬಟ್ ಯಾರಾದರೂ ಕರೆದ್ರೆ ನಾನು ಖಂಡಿತ ಹೋಗ್ತೀನಿ. ಬಟ್ 14ನೇ ರಾತ್ರಿನೇ ಒಂದು ಮಧ್ಯರಾತ್ರಿ ಇದನ್ನು ಮಾಡೋದು, ಧ್ವಜಾರೋಹಣೆ ಮಾಡೋದು ಭಾಳ ಖುಷಿ ಆಯಿತು. ಮತ್ತು ಬಾಗಲಕೋಟೆ ಜನ ಭಾಳ ಒಳ್ಳೆಯವರು, ಭಾಳ ಸೆನ್ಸಿಬಲ್ಲು, ಆಮೇಲೆ ಭಾಳ ಅಡ್ವೆಂಚರಸ್ ಅವರು. ಆಮೇಲೆ ಘನಶ್ಯಾಮ್ ಹಾಡ್ಗೆ ಅವ್ರ ಮೂಲಕ ನಾನು ಈಗ ಭಾಳ ಸಲ ಬಂದಿನಿ ಇದಕ್ಕೆ ಬಾಗಲಕೋಟೆಗೆ. ಬಟ್ ಧ್ವಜಾರೋಹಣ ಸಂಬಂಧ 2ನೇ ಸಲ ಬರ್ತಾ ಇರೋದು ನಾನು. ಸೊ ಅಲ್ಲಿನ ಸ್ವಾಮಿಗಳು ಎಲ್ಲರನ್ನೂ ಭೇಟಿಯಾಗಿ, ಇಲ್ಲಿನ ರಾಜಕೀಯ ಧೋರಣೆರು ಎಲ್ಲರನ್ನೂ ಭೇಟಿಯಾಗಿ ಭಾಳ ಖುಷಿ ಆಯಿತು. ವೆರಿ ನೈಸ್. ಈಗ ಮುಂಬರುವ ನಮ್ಮ ಪೀಳಿಗೆಗೆ, ಈ ಮುಂಬರುವ ನಮ್ಮ ಜನರಿಗೆ, ಈ ನವ ಪೀಳಿಗೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಂಥ ಪ್ರಶ್ನೆ ಕೇಳಿಬಿಟ್ರಿ. ಏನು ಹೇಳಿ ಈಗ ಪೀಳಿಗೆಗೆ? ಈಗ ನನ್ನ ಮಗ ಕೂಡ ಈಗ ಹೊಸ ಪೀಳಿಗೆನೇ, ಅವನು 10ನೇ ಕ್ಲಾಸ್ ಅದಾನ. ಸೊ ಏನಿಲ್ಲ, ನಾನು ಸ್ವಾತಂತ್ರ್ಯ ಭಾಷಣದಲ್ಲಿ ಕೂಡ ಹೇಳಿದೆ, ಆ ಮಕ್ಕಳಿಗೆ ನಾವು ಒಂದು ಸ್ವಾತಂತ್ರ್ಯ ಕೊಡಬೇಕು. ಅವರ ಆಯ್ಕೆಯ ಕ್ಷೇತ್ರವನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಸ್ವಾತಂತ್ರ್ಯ ಕೊಡಬೇಕು. ಬಟ್ ಅವ್ರ ಆಯ್ಕೆ ಮಾಡ್ಕೊಳ್ಳೋಕೆ ಅವ್ರಿಗೆ ಬುದ್ಧಿ ಇದೆಯಾ ಅನ್ನೋದು ಪ್ರಶ್ನೆ, ಅವ್ರಿಗೆ ಒಂದು ಮೆಚ್ಯೂರಿಟಿ ಇದೆಯಾ ಅನ್ನೋ ಪ್ರಶ್ನೆ. ಸೊ ಆ ಮೆಚ್ಯೂರಿಟಿ ಕೊಡುವಂಥ ಒಂದು ಕೆಲಸ ಪೇರೆಂಟ್ಸ್ ಮಾಡಬೇಕು, ಸಮಾಜ ಮಾಡಬೇಕು. ಅವ್ರಿಗೆಲ್ಲ ತೋರಿಸ್ಬೇಕು, ಎಲ್ಲ ಹೇಳಬೇಕು, ಇದು ಹಿಂಗಿದೆ, ಇದು ಹಿಂಗಿದೆ, ಇದು ಹಿಂಗಿದೆ, ನಿನಗೇನು ಇಷ್ಟ ಅಂತ ಅವ್ರಿಗೆ ಬಿಡಬೇಕು. ಎಲ್ಲ ತೋರಿಸಲ್ದೇ ಹಾಗೆ ಬಿಟ್ಬಿಟ್ರೆ ಅವ್ರಿಗೇನು ಗೊತ್ತಾಗಲ್ಲ, ಕಾನ್ಫಿಡೆನ್ಸು ಬರೋಲ್ಲ, ಅವ್ರು ಮಾಡೋಕ್ಕೂ ಆಗಲ್ಲ. ಸೊ ಫಾರ್ಚುನೇಟ್ ಪೀಳಿಗೆ ಇದು ಆ್ಯಕ್ಚುಲಿ. ಯಾಕಂದ್ರೆ ಮೊಬೈಲ್ ಫೋನ್ ಇದೆ, ಇಂಟರ್ನೆಟ್ ಇದೆ, ಈ ಥರ ಚಾನಲ್ಗಳಿವೆ, ಎಲ್ಲ ಜಗತ್ತಲ್ಲಿ ಸಿಗುತ್ತೆ. ಜಗತ್ತಲ್ಲಿ ಹುಡುಕಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ತಿದ್ರಲ್ಲ ಮುಂಚೆ. ಈಗ ಯೂಟ್ಯೂಬಲ್ಲಿ ಏನು ಹುಡುಕಿದ್ರೂ ಸಿಗುತ್ತೆ ನಿಮಗೆ ಅಲ್ವಾ. ಏನು ಹುಡುಕ್ತೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೀವು ಒಳ್ಳೇದು ಹುಡುಕಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಕೆಟ್ಟದ್ದು ಹುಡುಕಿದ್ರೆ ನಿಮ್ಗೆ ಒಳ್ಳೇದಂತೂ ಆಗಲ್ಲ.
ಸೊ ಹೀಗಾಗಿ ಒಳ್ಳೇದು ಹುಡುಕಿ ಮತ್ತು ನೀವು ಮಾಡುವಾಗ ನಿಮ್ಮ ತಂದೆ ತಾಯಿ ಅಂದರೆ ಒಂದು ಕೆಲಸ ಮಾಡುವಾಗ ಇದರಿಂದ ನಮ್ಮ ತಂದೆ ತಾಯಿಗೆ, ನಮ್ಮ ಮನೆತನಕ್ಕೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತಾ ಅಂತ ಯೋಚನೆ ಮಾಡ್ಕೊಂಡು ಮಾಡಿ. ಅಕಸ್ಮಾತ್ ಒಳ್ಳೆ ಕೆಲಸ ಮಾಡೋಕ್ಕಾಗದಿದ್ರು ಕೂಡ ಕೆಟ್ಟ ಕೆಲಸ ಮಾಡೋಕ್ಕೆ ನಿಮ್ಗೆ ಭಾಳ ಜನ ಪುಸಲಾಯಿಸ್ತಿರ್ತಾರೆ. ಬಾರೋ ಅಲ್ಲಿ ಹೋಗೋಣ, ಅದನ್ನು ಮಾಡೋಣ ಅಂತ ಇರ್ತಾರೆ. ಒಳ್ಳೆ ಕೆಲಸ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಈಗ ಇನ್ನೊಂದು ಸರ್, ನಮ್ಮ ಕನ್ನಡ ನಮ್ಮ ಹೆಮ್ಮೆ, ನಾವು ಕರ್ನಾಟಕದವರು ಅನ್ನೋದೊಂದು ವಚನ ಇದೆ. ಆ ವಚನಕ್ಕೆ ಈಗ ಬರುವಂಥ ಏನು ದಿನಮಾನಗಳಿದೆಯಲ್ಲ, ಆಲ್ಮೋಸ್ಟ್ ಈ ಹಿಂದೆ ಇರುವಂಥ 2 ವರ್ಷದಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್, ನಮ್ಮ ಬರುವಂಥ ಮಕ್ಕಳಿಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕಲಿಸ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ರಿ ಅಂತ? ಇದು ಭಾಳ ದೊಡ್ಡ ಪ್ರಶ್ನೆ. ಈಗ ಈ ಇಂಗ್ಲೀಷ್ ಮೀಡಿಯಮ್ ಅನ್ನೋದು ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಮತ್ತು ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಕಳಿಸ್ತಾ ಇದ್ದಾರೆ. ಈಗ ನಾನೊಬ್ಬನ್ನೇ ನಾನು ಕನ್ನಡ ಮೀಡಿಯಮ್ ಕಳಿಸ್ತೀನಿ ಅಂದರೆ ನನ್ನ ಮಗ ಒಂಥರ ಹೊರಗಡೆ ಉಳಿತಾನೇನೋ ಅಂತ ತಂದೆ ತಾಯಿಗಳಿಗೆ. ನನ್ನ ಮಗ ಇದೇನಿದೆ ಮೇನ್ ಸ್ಟ್ರೀಮು ಇದ್ರ ಬಿಟ್ಟು ಅವನಿಗೆ ಅವಕಾಶಗಳು ಸಿಗಲ್ವೇನೋ, ಈ ಥರ ಒಂದು ಭಯ ಇದೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಕನ್ನಡ ಒಂದು ಭಾಷೆಯಾಗಿ ಖಂಡಿತ ತೊಗೋಬೇಕು. ಒಂದು ಸ್ಕೂಲಲ್ಲಿ, ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ, ಸಂಸ್ಕೃತ ಅದ್ರ ಬಗ್ಗೆ ನನಗೆ ಇರೋದೇ ಇಲ್ಲ. ಬಟ್ ಕನ್ನಡ ಮಾತ್ರ ತೊಗೊಳ್ಬೇಕು. ಒಂದು ಎರಡನೇದೇನಂತಂದರೆ ಮನೆಯಲ್ಲಿ ಕನ್ನಡದ ವಾತಾವರಣ ಇಟ್ಕೋಬೇಕು. ತಂದೆ ತಾಯಿಗಳು ಕನ್ನಡ ಸಿನಿಮಾಗಳು ಕರ್ಕೊಂಡೋಗಿ, ಕನ್ನಡ ನಾಟಕಗಳಿಗೆ ಕರ್ಕೊಂಡೋಗಿ, ಕನ್ನಡ ಪುಸ್ತಕಗಳನ್ನ ಕೊಡಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡದ ಸಂತರು, ನಿರ್ದೇಶಕರು, ಕಥೆಗಾರರು, ಅವ್ರ ಬಗ್ಗೆ ಒಂದು ಯೋಧರು, ಅದ್ರ ಬಗ್ಗೆ ಒಂದು ಅವ್ರಿಗೆ ಅವೇರ್ನೆಸ್ ಮೂಡಿಸಿ. ಆ ಥರ ಸಿನಿಮಾಗಳನ್ನ ತೋರಿಸಿದ್ರೆ ಸಾಕು, ಅವ್ರಿಗೂ ಕನ್ನಡ ಅಂದರೆ ಇಷ್ಟೆಲ್ಲ ಇದೆಯಾ ಅಂಥೇಳಿ ಅವ್ರು ತಾವೇ ಕನ್ನಡದ ಬಗ್ಗೆ ಒಂದು ಪ್ರೀತಿ ಬೆಳೆಸ್ಕೊಳ್ತಾರೆ. ಅವ್ರಿಗೇನು ಹೇಳಬೇಕಾಗಿಲ್ಲ ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ ಅಂತ. ಯು ಹ್ಯಾವ್ ಟು ಎಕ್ಸ್ಪೋಸ್ ದೆಮ್. ನೀವು ತೋರಿಸ್ಬೇಕು ಅವ್ರಿಗೆ ಕನ್ನಡದಲ್ಲಿ ಏನಿದೆ ಅಂಥೇಳಿ. ಸೊ ದಟ್ಸ್ ಇಟ್. ಅಂದರೆ ಈಗಿನ ಜನ್ರೇಷನಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ನೌಕರಿ ಸಿಗುತ್ತೆ, ಗೌರ್ಮೆಂಟ್ ಜಾಬ್ ಆಗುತ್ತೆ ಅನ್ನೋದೊಂದು ಭಾವನೆಯಲ್ಲಿದ್ದಾರೆ. ಅಂಥ ಜನರಿಗೆ ಏನಂತ ಹೇಳಕ್ಕೆ ಬಯಸ್ತೀರ? ಸೊ ಕನ್ನಡ ಈಗ ಮುಂಚೆ ಒಂದು ಕಾಲ ಇತ್ತು, ಕನ್ನಡದಲ್ಲಿ ಇದ್ದರೆ ಸಿಗ್ತಿರ್ಲಿಲ್ಲ. ಬಟ್ ಈಗ AI ಬಂದಿರೋದ್ರಿಂದ ನಿಮ್ಗೆ ಯಾವುದರ ಭಾಷೆ ಬರಲಿ, ಸೊ ಆ ಭಾಷೆಯಲ್ಲೂ ಕೂಡ ನೀವು ಉದ್ಯೋಗ ಮಾಡುವಂಥ ಅವಕಾಶ ಸಿಗುತ್ತೆ. ಈಗ ಶುರು ಆಗಿದೆ. ಈಗ ಇಂಜಿನಿಯರಿಂಗು ಕನ್ನಡದಲ್ಲಿ ಮಾಡ್ಬೋದು, ನೀವು ಮೆಡಿಕಲ್ಲು ಕನ್ನಡದಲ್ಲಿ ಮಾಡ್ಬೋದು. ಈಗ ನಿಧಾನವಾಗಿ ಶುರು ಆಗ್ತಾ ಇದೆ ಅದು. ನನ್ನ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ AI ಬಂದಿರೋದ್ರಿಂದ ಈಗ ಇಡೀ ಇಂಜಿನಿಯರಿಂಗ್ ಟೆಕ್ಸ್ಟನ್ನು ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಕನ್ನಡಕ್ಕೆ ಮಾಡುವಂಥ ಶಕ್ತಿ AIಗಿದೆ. ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಬರಬೇಕಷ್ಟೇ ಕನ್ನಡದಲ್ಲಿ. ಓಕೆ, ಅವ್ನು ಇಕೋಸಿಸ್ಟಮ್ ರೆಡಿ ಮಾಡಬೇಕು. ಬರೀ ಕನ್ನಡ ಓದಿ ಅಂದ್ರೆ ಆಗಲ್ಲ. ಮಕ್ಕಳಿಗೆ ಪೇರೆಂಟ್ಸ್ಗೂ ಕನ್ನಡದಲ್ಲಿ ಕಲಿಸಿ ಅಂದ್ರೆ ಆಗಲ್ಲ. ಇಕೋಸಿಸ್ಟಮ್ ಒಂದು ವಾತಾವರಣ ರೆಡಿ ಮಾಡಿದರೆ ಅದು ಹಾಗೆ ಆಗುತ್ತೆ. ಸರ್ ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನನ್ನ ಹೆಸರು ಗೌರೀಶ್ ಅಕ್ಕಿ ಅಂತ. ನಾನು ಪತ್ರಕರ್ತ, ನಿರೂಪಕ. ಮುಂಚೆ, ಈಗಲೂ ಕೂಡ ಪತ್ರಕರ್ತ, ನಿರೂಪಕ. ಆದರೆ ಈಗ ನನ್ನ ಒಂದು ವೇದಿಕೆ ಬದಲಾಗಿದೆ. ಮುಂಚೆ ನಾನು ETVನಲ್ಲಿ, TV9ನಲ್ಲಿ, ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ನಂತರ ಸುದ್ದಿ TV5 ಮತ್ತು ಕಸ್ತೂರ್ ನ್ಯೂಸಲ್ಲಿ ಕೆಲಸ ಮಾಡಿದ್ದೀನಿ. ಈಗ ನಾನು ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಗೌರೀಶ್ ಅಕ್ಕಿ ಸ್ಟುಡಿಯೋ ಅಂತ ಮಾಡಿಕೊಂಡು ಅದರಲ್ಲಿ ನಾನು ಒಂದಷ್ಟು ಜನರಿಗೆ ಕೆಲಸನೂ ಕೊಟ್ಟು ನಾನು ಕೂಡ ಕೆಲಸ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಬರುವಂಥ ಜನರಿಗೆ ನಿಮ್ಮ ಸ್ಟೈಲಲ್ಲಿ ಹೇಳೋದಾದರೆ ಯಾವ ಥರ ನಮ್ಮ ಕನ್ನಡವನ್ನು ಉಳಿಸ್ಬೇಕು, ಯಾವ ಥರ ಬೆಳೆಸಬೇಕು, ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ? ಕನ್ನಡ ಅನ್ನೋದು ಉಸಿರಿದ್ದಂಗೆ. ನೀವು ಉಸಿರು ಬಿಟ್ಟು ಬದುಕೋಕ್ಕಾಗತ್ತಾ? ಕನ್ನಡ ಅನ್ನೋದು ನಮ್ಮ ಅಸ್ಮಿತೆ ಅದು ನಮ್ಮದು. ಕನ್ನಡ ಬಿಟ್ಟರೆ ನಾನೇನೂ ಇಲ್ಲ. ಸೊ ಕನ್ನಡ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆತ್ಮದಲ್ಲಿ ಇಲ್ಲ ಅಂದರೆ ನೀವಿದ್ರೂ ಇಲ್ದಂಗೆ. ಸೊ ಹಿಂಗೆ ಕನ್ನಡವನ್ನು ನಾವು ನಮ್ಮ ಒಳಗಡೆ ಇಡಬೇಕು. ಬಟ್ ಮಕ್ಕಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದು ರೆಸ್ಪಾನ್ಸಿಬಿಲಿಟಿ ಇರೋದು ಪೇರೆಂಟ್ಸ್ ಮೇಲೆ. ಸೊ ಮಕ್ಕಳಿಗೂ ಕನ್ನಡ ಕಲೀರಿ ಅಂದರೆ ಪೇರೆಂಟ್ಸ್ ಕಲ್ತ್ಕೊಂಡಿದ್ದಾರೆ ಕನ್ನಡ. ಪೇರೆಂಟ್ಸ್ ಎಷ್ಟು ಕನ್ನಡ ಸಿನಿಮಾ ನೋಡಿದ್ದಾರೆ, ಪೇರೆಂಟ್ಸ್ ಎಷ್ಟು ಕನ್ನಡ ಪುಸ್ತಕಗಳನ್ನ ಓದ್ತಾರೆ, ಪೇರೆಂಟ್ಸ್ ಕನ್ನಡ ಬಗ್ಗೆ ಎಷ್ಟು ಪ್ರೀತಿ ಇದೆ ಅದೇ ಮಕ್ಕಳಿಗೆ ಬರುತ್ತೆ ಅಷ್ಟೇ. ಪೇರೆಂಟ್ಸ್ ಫಸ್ಟ್ ಉದ್ಧಾರ ಆಗಬೇಕು, ಮಕ್ಕಳು ತಾವೇ ಉದ್ಧಾರ ಆಗ್ತಾರೆ. ಅಂದರೆ ಈಗ ನಮ್ಮ ಚಾನಲ್ ನೋಡೋರಿಗೆ ತಾವು ಹೇಳೋದು ಒಂದೇ ಮಾತಲ್ಲಿ ಹೇಳುವಂಥ ಒಂದೇ ವಾಕ್ಯ ಅಂದರೆ ಏನಂತ ಹೇಳಕ್ಕೆ ಬಯಸ್ಬೋದು? ಕನ್ನಡ ಉಸಿರು ಅಂತ ನಾನು ಹೇಳಿದೆ. ಸೊ ಉಸಿರನ್ನು ನೀವು ಕಾಪಾಡಿ, ನಿಮ್ಮನ್ನು ಉಸಿರು ಕಾಪಾಡೋದು. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಬಾಗಲಕೋಟೆಯಲ್ಲಿ ಆಗಸ್ಟ್ 14ರಂದು ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಮಾಡೋಕ್ಕೆ ನಮ್ಮ ಚಲನಚಿತ್ರ ನಟ, ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದೆ ಏನೆಲ್ಲ ಅವರಿಗೆ ಖುಷಿಯಾಗಿದೆ, ಅವ್ರಿಗೆ ಏನೆಲ್ಲ ಅನುಭವ ಆಗಿದೆ ಅನ್ನೋದನ್ನು ಅವ್ರ ಹತ್ರ ಕೇಳೋಣ ಬನ್ನಿ.
ಸರ್ ನಮಸ್ತೆ. ನಮಸ್ಕಾರ. ನಾವು ಪ್ರತಿ ಸ್ವಾತಂತ್ರ್ಯೋತ್ಸವದ ದಿವಸ ಅಂದರೆ ಹಗಲಿ ಡೇನಲ್ಲಿ ನಾವು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ವಿ. ಸ್ವಲ್ಪ ವರ್ಷಗಳ ಹಿಂದೆ ನಾವು ಹೀಗೆ ನಾಗರಹೊಳೆ ಟೂರ್ಗೆ ಅಂತ ಹೋಗಿದ್ವಿ. ನಮ್ಮ ನಿರ್ಮಾಪಕರು, ಪತ್ರಕರ್ತರು ನಾವೆಲ್ಲ ನಾಗರಹೊಳೆಗೆ ಹೋಗಿದ್ವಿ. ಅಲ್ಲಿ ಫಾರೆಸ್ಟ್ ರೇಂಜರ್ ಆಫೀಸರ್ ಅವರು ನಾ ಬಂದಿರೋದು ಗೊತ್ತಾಗಿ ಎಲ್ಲ ಅವರ ಒಂದು ಸಿಬ್ಬಂದಿ ವರ್ಗ ಭಾಳಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಅವತ್ತು ಬಂದಿದ್ದರು. ನನಗೆ ಹೇಳಿ ಕಳಿಸಿದ್ರು ಅನ್ನೋದಕ್ಕಿಂತ ಅವರೇ ಬಂದುಬಿಟ್ರು. 5 ನಿಮಿಷದಲ್ಲಿ ಹೇಳಿ ಕಳಿಸಿದ್ರು ಬರ್ತಾಯಿದ್ದಾರೆ ಅಂತ. ಬಂದು ಇವತ್ತು ನೀವೇ ಧ್ವಜಾರೋಹಣ ಮಾಡಬೇಕು ಅಂತಂದಾಗ ಅದು ಆಗಲಿ ನಾವು ಆ ಥರದ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೀನಿ. ಶಾಲಾ ಕಾರ್ಯಕ್ರಮಗಳಾಗಿರ್ಬೋದು, ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಧ್ವಜಾರೋಹಣಕ್ಕೆ ಹೋಗಿದ್ದೀನಿ. ಆದರೆ ಇದು ಒಂದು ವಿಶೇಷ ಬಾಗಲಕೋಟೆಯಲ್ಲಿ ನನ್ನ ಆತ್ಮೀಯ ಗುರುಗಳ ಸಮಾನರು ಘನಶ್ಯಾಮ್ ಬಾಂಡಿಗೆಯವರು, ಅವರು ನಾವು ಸಮಾಜ ಸೇವೆಯಲ್ಲಿದ್ವಿ ಭಾಳಷ್ಟು ವರ್ಷಗಳು. ಅವರು ಕೃಷ್ಣ ಅವರೇ ಇವತ್ತು ಬರಬೇಕು ಇಂಥ ದಿವಸ 14ನೇ ತಾರೀಕು ಅಂದರು. ಏನಂತ ಕಾರ್ಯಕ್ರಮ ಗೊತ್ತಿರಲಿಲ್ಲ. 14ಕ್ಕೆ ಯಾಕೆ ಬರೋಕ್ಕೆ ಹೇಳ್ತಾ ಇದ್ದಾರೆ, ಏನೋ ಬೇರೆ ಕಾರ್ಯಕ್ರಮ ಇರ್ಬೋದು ಅಂತ. 15 ಆಗಸ್ಟ್ 15 ಮರುದಿವಸ ನಮಗೆ ಬೆಳಗಿನ ಜಾವದಲ್ಲಿ ಕಾರ್ಯಕ್ರಮಗಳು ಭಾಗವಹಿಸೋದು ರೂಢ. ಹಾಗಾಗಿ 14ಕ್ಕೆ ಯಾಕೆ ಏನು ವಿಶೇಷ ಅಂತಂದೆ. ಆಗ ನಿಮಗೆ ಗೊತ್ತಾಗುತ್ತೆ ಬನ್ನಿ ಅಂತಂದರು. ಭಾಳ ಆಶ್ಚರ್ಯ ಆಯಿತು ನನಗೆ. ಇಲ್ಲಿ ಬಂದು ನೋಡಿದಾಗ ಮೊದಲನೇ ಸಾರಿ 14ನೇ ತಾರೀಕು ಆಗಸ್ಟ್ 14 ಇನ್ನೇನು 12 ಗಂಟೆ ಆಗ್ತಾಯಿದೆ ಅನ್ನೋವಾಗ ಆ ಧ್ವಜಾರೋಹಣದ ಕಾರ್ಯಕ್ರಮಕ್ಕೆ ಬಾಗಲಕೋಟೆಗೆ ಅನೇಕ ಗಣ್ಯ ವ್ಯಕ್ತಿಗಳು, ಪರಮ ಪೂಜ್ಯ ಗುರುಗಳು ಅವರು ಕೂಡ ಬಂದಿದ್ದರು. ಗುರುಜಿಯವರು ಅವರ ಆಶೀರ್ವಾದನೂ ಇವತ್ತು ವಿಶೇಷವಾಗಿತ್ತು. ನಮಗೆ ಖುಷಿಯಾಯಿತು. ಅಷ್ಟೊಂದು ಜನ ಸೇರಿರೋದು. ನಾನು ಮಧ್ಯರಾತ್ರಿಯಲ್ಲಿ ಇದೇ ಮೊದಲನೇ ಸಾರಿ ನಾನು ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು. ಬಾಗಲಕೋಟೆಯ ಜನತೆಗೆ ಹಾಗೂ ನನ್ನ ಆತ್ಮೀಯ ಗುರುಗಳ ಸಮಾನರಾದಂಥ ಘನಶ್ಯಾಮ್ ಬಾಂಡಿಗೆಯವರಿಗೆ ಹಾಗೂ ವಾಯ್ಸ್ ಓಪನ್ ಹಾರ್ಟ್ ಭೀಮ್ ಧ್ವನಿ ಕನ್ನಡ ಚಾನಲ್ ಇವರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.